ಸಾರಿ ಮಿಸ್ಟರ್, ಏನಾಯ್ತು? ಏನಾಯ್ತು ಅಂತ ನೋಡುದಲ್ಲ, ತಿರ್ಗಾ ಕೇಳ್ತಾ ಇದೆಯಲ್ಲ, ಕಣ್ಣಿಲ್ಲ ನಿನ್ಗೆ? ಮಿಸ್ಟರ್, ಏನಾದ್ರೂ ಏಕ್ ಬಿತ್ತ ಅಂತ ಕೇಳ್ದೆ ಅಷ್ಟೇ. ಇಲ್ಲ ಇಲ್ಲ, ಆನಂದವಾಗಿ ಆಲಿಂಗನ ಮಾಡ್ಕೊಂಡು ಹಾಗಿತ್ತು. ಅಯ್ಯೋ ಹೋಯ್ತಲ್ಲಪ್ಪ ನನ್ ಸೈಕಲ್ಲು. ಬಾರಮೈಲಿ, ಇಲ್ಲಿ ಬಾರಮೈಲಿ, ನೋಡಮೈಲಿ. ನಿನಗೇನಾದ್ರೂ ಜ್ಞಾನ ಆಗಿನ ನೆಟ್ಟಿಗಿದೆಯೋ ಹೇಗೆ? ನೀವೇನ್ ಮಾಡ್ತೀರಿ? ದುಡ್ಡು ಕೊಬ್ಬು ಕಣ್ಣು ಮುಚ್ಚೋಗಿರುತ್ತೆ ನಿಮಗೆ. ಆಹಾ, ಇದ್ರ ಮೇಲೆ ಕರಿ ಕನ್ನಡಕ ಬೇರೆ. ಇದನ್ನ ಹಾಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ರಸ್ತೆಯಲ್ಲಿ ಹೋಗಿ ಬರೋರೆಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ಬೇಕಷ್ಟೇ. ಈಗ ನನ್ನ ಸೈಕಲ್ ಮುರಿದೋಯ್ತಲ್ಲ, ಯಾರು ಕೊಡೋರು? ಹುಡುಗಿಯರ್ ಮುಖ ನೋಡ್ತಾ ಹೋದ್ರೆ ಸೈಕಲ್ಲು ಮುರಿಯುತ್ತೆ, ನಾಳೆ ಮೈಯೂ ಮುರಿಯುತ್ತೆ. ಸುಮ್ನೆ ಮರ್ಯಾದೆಯಾಗಿ ಹೋಗು. ನಿಂತ್ಕೊಳ್ಳಮಲ್ಲಿ, ಯಾವ ಕಡೆಗಿದೆ ಜ್ಞಾನ ನಿನಗೆ? ರಾಂಗ್ ಸೈಡ್ ನಲ್ಲಿ ಕಾರ್ ಬಿಟ್ಕೊಂಡು ಬಂದು ಸೈಕಲ್ ಡ್ಯಾಶ್ ಹೊಡೆದವಳು ನೀನು. ನಾನು ಮರ್ಯಾದೆ ಹೋಗ್ಬೇಕಾ? ನೋಡಮ್ಮ, ಸೈಕಲ್ ರಿಪೇರಿ ಚಾರ್ಜ್ ನೀನು ಕೊಟ್ಟು ಹೊರತು ಇಲ್ಲಿಂದ ಬಿಡೋಲ್ಲ ನಿನ್ನ ನಾನು. ಹ್ಯಾಂಡ್ಲು ವೀಲು ಬೆಂಡಾಗೋಯ್ತು, ಹೆಡ್ಲು ಮುರಿದೋಯ್ತು, ಒಳ್ಳೇದಾಯ್ತು. ಸೀಟ್ ಹರಿದೋಯ್ತು. ತಗೋ, ರಿಪೇರಿ ಮಾಡಿಸ್ಬೇಕಾದ ಐಟಮ್ಗಳಲ್ಲಿ. ಮೊದ್ಲು ನಿನ್ ತಲೆ ರಿಪೇರಿ ಮಾಡ್ಕೊ. ಇಂತ ಕುಂಟ ನೆಪದಿಂದ ಹುಡುಗಿರ್ಗೆ ಲವ್ ಲೆಟರ್ ಬರೆಯೋದು ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನು? ಹಾಗಾದ್ರೆ ನೀನ್ ಲವ್ ಲೆಟರ್ಗಳು ತಗೊಂಡೆ ಅಭ್ಯಾಸ ಅಂತ ಕಾಣುತ್ತೆ. ಇಲ್ಲಡಮ್ಮ, ಈ ಉಡಾಫೆ ಎಲ್ಲ ನನ್ನ ಹತ್ರ ಕಟ್ಟಿಟ್ಬಿಡು. ನಮ್ಮಪ್ಪ ಎದೆ ರಕ್ತ ಬಸ್ತು ಸಂಪಾದನೆ ಮಾಡ್ತಾ ಕೊಟ್ರ ಸೈಕಲ್ಲು. ಅದ್ರ ರಿಪೇರಿ ಚಾರ್ಜ್ ನೀನ್ ಕೊಟ್ಟು ಹೊರತು ಜಪ್ಪಯ್ಯ ಅಂದ್ರೆ ಇಲ್ಲಿಂದ ನಾನ್ ನೀನ್ ಬಿಡೋದಿಲ್ಲ. ಅದೇನಾಗುತ್ತಾ ಹಾಕೊಂಡು ಹೋಗ್ಲಿ. ಅಯ್ಯಯ್ಯೋ, ಇದಕ್ಕೆ ಎಷ್ಟು ಕೋಪಿಸ್ಕೊಳ್ತೀರಿ? ನೋಡಿ, ಕಾರ್ನ ನೆರಳಲ್ಲಿ ನಿಲ್ಸಿ ನಿಮ್ ದುಡ್ಡು ಕೊಡ್ತೀನಿ, ಇರಿ. ಮೊದಲೇ ಹೇಳಿದ್ರಿ, ತಾಪತ್ರವೇ ಇರ್ತಿರ್ಲಿಲ್ಲ. ಆಹಾ, ನಾಳೆ ದಾರಿಲಿ ಬರೋದೇ ಅಲ್ವಾ ನೀನು? ನೋಡ್ಕೋತೀನಿ, ಹೋಗು. MYR 3456. ಏನ್ರೇ ಇದೆಲ್ಲ? ಏನೇ ಇದು? ನಾನು ಕೆಡಕೋತಿ ಒಂದನ್ನೆಲ್ಲ ಕೆಡಿಸ್ತಂತ ಇವನ್ನೆಲ್ಲ ಯಾಕೆ ಕೆಡಿಸ್ತಾ ಇದೀಯ ನಿನ್ ಜೊತೆನಲ್ಲಿ? ನೋಡು, ನಿನಗೆ ಆಡಕ್ ಬರ್ದು ಹೋದ್ರು ಆಡ್ತಾ ಇರೋರು ನೋಡಿ ಒಟ್ಟವರಿ ಪಡಬೇಡ. ಬೇಕಾದ್ರೆ ಬಾ, ನಿನಗೂ ನಾನು ಕಲಿಸ್ತೀನಿ. ಇದು ಹಾಸ್ಟೆಲ್ ರೂಮ್ ಅಷ್ಟೇ ತಾನೇ? ನಿಮ್ಮ ಅಪ್ಪ ನಾಟಕ ಚಾವಡಿ ಅನ್ನಲ್ವಲ್ಲ? ಅಲ್ಲಿಡ್ದು ಮಾತಾಡು. ಅಪ್ಪ ಗಿಪ್ಪ ಅಂದ್ರೆ ಹುಷಾರ್. ತೆಗಿಯೋ ಕೈನ. ಏನು ಕುಸ್ತಿಗೆ ಬರ್ತ್ಯಾ? ನೋ, ನೀನು ನಾನು ಒಂದೇ ಊರು, ಒಂದೇ ಗಲ್ಡಿ ನಾನು ಬರೀಬೇಡ ಕಣ. ನಿನ್ನಂಗೆ ನಾವು ಸ್ಟೂಡೆಂಟ್ಸು ಫೀಸ್ ಕೊಟ್ಟು ಹಾಸ್ಟೆಲ್ ರೂಮ್ ನಲ್ಲಿ ಇದೀವಿ. ನಿನ್ನಂಗೆ ಫ್ರೀ ಶಪ್ಟೇನ್ ಇಲ್ಲ ಗೊತ್ತಾ? ಸ್ವಲ್ಪ ಕೈ ಬಾಯಿ ಕಂಟ್ರೋಲ್ ಇಟ್ಕೋ. ಲಿಂಗರಾಜು, ಯಾರೀ ಫೋಟೋ ನಿಲ್ಲಿಟ್ಟವನು? ಯಾವನೇ ಫೋಟೋ ನಿಲ್ಲಿಟ್ಟವನು? ನಾನು ದಿನ ಪೂಜೆ ಮಾಡ್ತಾ ಇರೋ ನಮ್ಮ ಅಪ್ಪನ ಫೋಟೋನ ಬೀಡಿ ಸಿಗರೇಟ್ ತುಂಡಿಗೆ ಹಾಕೋ ಆಸೆ ಅಂತ ತಿಳ್ಕೊಂಡಿದ್ದೀರೇನ್ರೋ? ಹೋಗ್ಲಿ ಹೋಗೋ. ನಾಟಕದ ಬಣ್ಣ ಹಾಚ್ಕೊಂಡು ಕುಣಿತಾರೋ ನಿಮ್ಮ ಅಪ್ಪನ ಹೋಗ್ತಾ ಏನ್ ಕಮ್ಮಿ ಆಗೋಯ್ತು ತಾ ಬಡ್ಕೋತ್ಯಾ? ನಮ್ಮಪ್ಪನ ಯೋಗ್ಯತೆ ನೀನೇನೋ ಬಲ್ಲೆ. ನಮ್ಮಪ್ಪ ಕಲಿಯುಗದ ಶ್ರೀರಾಮಚಂದ್ರ ಕಣೋ, ಕಲಿಯುಗದ ಶ್ರೀರಾಮಚಂದ್ರ ಕಣೋ. ನಿಮ್ಮಪ್ಪ ಕಲಿಯುಗ ಶ್ರೀರಾಮಚಂದ್ರ? ಲೋ, ಅವನಪ್ಪ ಅಯೋಗ್ಯ ಅಂತ ಊರಿಗೆ ಗೊತ್ತು ಕಣೋ. ಏನಂತೆ? ಏನಿದು? ಫ್ರೀ ಶಿಫ್ಟ್ ಅಪ್ಲಿಕೇಶನ್ ಫಾರಮ್ ಸರ್. ಹೋದ ವರ್ಷ ಇದೇ ಹುಡುಗನಲ್ಲೇ ತಗೊಂಡಿದ್ದು. ಹೋದ ವರ್ಷ ಏನು ಸರ್, 3 ವರ್ಷದಿಂದ ಶ್ರೀಧರೇ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಸರ್. ವೆರಿ ಗುಡ್, ವೆರಿ ಗುಡ್. ಡ್ರಾಮಾ ಸ್ಟೇಜ್ ನಲ್ಲಿ ತಂದೆ ಎಷ್ಟು ಚುರುಕು, ಕಾಲೇಜ್ ಕ್ಲಾಸಿಂದಲೂ ಮಗನು ಅಷ್ಟೇ ಚುರುಕು. ಇವ್ರ ತಂದೆ ನಿಮಗ್ ಗೊತ್ತೇ ಸರ್? ಚೆನ್ನಾಗಿ ಕೇಳಿದ್ರಿ. ನನ್ನ ಹುಡುಗತನದಲ್ಲಿ ಅವ್ರ ನಾಟಕ ನೋಡಿದ್ದೀರಿ. ಹುಲ್ಲಳ್ಳಿ ರಾಮರಾಯರು ಅಂದ್ರೆ ಅವನ ಕಾಲದಲ್ಲಿ ಹುಲಿ ಅಲ್ವೇ ಹುಲಿ. ನೀವು ಕಾಲೇಜ್ಗೆ ಹೋಗಿ ಈ ಫೈಲ್ ನೋಡಿ, ಆಮೇಲೆ ಕಳಿಸ್ತೀನಿ. ಸರಿ ಸರ್. ಯಾಕಮ್ಮ ಇಷ್ಟೊತ್ತು? ಮತ್ತೆ ಆ ಕಾರ್ ಸ್ವಲ್ಪ ಟ್ರಬಲ್ ಕೊಟ್ಬಿಡ್ತು ಮಾವ. ಏನಂದೆ? ಕಾರು ನಿನಗೆ ಟ್ರಬಲ್ ಕೊಡ್ತೆ? ನೀನು ಕಾರಿಗೆ ಟ್ರಬಲ್ ಕೊಟ್ಟಿರ್ಬೇಕಷ್ಟೇ. ಅಲ್ಲಮ್ಮ, ಓಡಿಸಕ್ ಬರ್ದೆ ಕಾರ್ನ ಓಡಿಸ್ತ್ರಿ ನೀನಾಗತ್ತೆ ಹೇಳು. ಅಯ್ಯೋ, ಈಗ ನಾನು ಚೆನ್ನಾಗಿ ಓಡಿಸ್ತೀನಿ ಮಾವ. ಅಯ್ಯೋ, ಬಂದ್ಬಿಟ್ಲಲ್ಲ ಚಿಕ್ಕಮ್ಮ. ಮಾವ, ನಾನ್ ಲೇಟ್ ಆಗಿ ಬಂದೆ ಅಂತ ಚಿಕ್ಕಮ್ಮ ಬೈತಾಳೆ. ನಾನ್ ಬಂದು ತುಂಬಾ ಹೊತ್ತಾಯ್ತು ಅಂತ ಹೇಳ್ಬೇಡಿ ಮಾವ. ಅಯ್ಯೋ, ಅವಳ ಬಾಯಿನಲ್ಲಿ ಬಿದ್ದು ಹೇಳೋಳು ಯಾರೇ? ಅರ್ಧ ಗಂಟೆಯಿಂದ ಬೀದಿ ಬಾಲಿನೆಲ್ಲ ಕಾಯ್ತಾ ಕೂತಿದ್ಲು. ಈಗ ನೀನು ಹೊತ್ತಾಗಿ ಬಂದಿದ್ರೆ ಸುಮ್ಮನೆ ಬಿಡ್ತಾಳಿಗೆ. ಅನುಭವಿಸು ಅನುಭವಿಸು. ಭಜಗೋವಿಂದಂ 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 ಮೂಢಮತೆ ಭಜಗೋವಿಂದಂ ಭಜಗೋವಿಂದಂ. ಏನೇ ಎಷ್ಟೊತ್ತೆ ಬರೋದ್ ಮನೆಗೆ? ಹೇಳ್ಕೊಳ್ಳೋರು ಯಾರು ಇಲ್ಲ ಅಂತ ಕಾಣುತ್ತೆ ನಿಂಗೆ. ತಮ್ಮ, ನೀ ಸುಮ್ಮನೆ ನಿಂತ್ಕೊಳ್ಳೆ.
ಬೇಡಣ್ಣ, ಇವಳನ್ನ ಕಾಲೇಜ್ ಬಿಟ್ಟು ಹತ್ತಿಸ್ಬೇಡ ಅಂತ ನಾ ಬಡ್ಕೊಂಡೆ. ನೀ ಕೇಳಿದ್ಯಾ? ಈಗ ನೋಡು, ಕಾರ್ ತಗೊಂಡು ಪುರ್ರಂತ ಹೊರಟಾಗ್ತಾಳೆ, ಸರ್ರಂತ ಬಂದ್ಬಿಡ್ತಾಳೆ. ಯಾವತ್ತೋ ಯಾರ ಜೊತೆನೋ ಸರ್ರಂತ ಹೊರಟೇ ಹೋಗ್ತಾಳೆ. ನನಗೆ ಗೊತ್ತು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ನಾಗಮ್ಮ ನಾಗಮ್ಮ, ನೀ ಸುಮ್ಗಿರು, ನಾನು ಅವಳು ವಿಚಾರಿಸ್ಕೊತೀನಿ. ಅದೇನು ವಿಚಾರಿಸ್ಕೊತೀಯ ನೋಡೋಣ. ಮಾಲಾ, ಎಷ್ಟೊತ್ತಿ ನೀನು ಮನೆ ಬರೋದು? ನಾಳೆಯಿಂದ ನೀನು ಹೊತ್ತೊತ್ತಿ ಸರಿಯಾಗಿ ಬರದೆ ಹೋಯ್ತು ಅಂತಂದ್ರೆ ನಾಗಮ್ಮ ಹೇಳ್ದಾಗೆ ನಿನ್ ಕಾಳಜಿಂದ ಬಿಡಿಸ್ಬಿಡ್ತೀನಿ. ಮಾವ, ಏನ್ ಮಾವನ ಇಲ್ಲ ಗಿವನ ಇಲ್ಲ? ಹೋಗು, ಇದೇ ಕಡೆ ಸಾರಿ ಹೇಳ್ತಾ ಇರೋದು, ಗೊತ್ತಾಯ್ತಾನು? ಹೋಗು. ಅಣ್ಣ ಅಣ್ಣ, ಮೊದಲಿಂದಲೂ ನೀನ್ ಹೀಗೆ ಗದ್ರ ಹಾಕ್ತಾ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಎಲ್ಲ ಅವನು ಯಾರು? ಇನ್ಯಾರು? ಆ ಚೆಲುವರಾಯ ಸ್ವಾಮಿ. ನಮ್ ಕಿಟ್ಟಿನೇ ಅವನಾಗ್ಲೇ ಬಂದ. ಪಾಪ ಎಲ್ಲೋ ಓದ್ಕೋತಾ ಇದ್ದಾನೆ ಅಂತ ಕಾಣುತ್ತೆ. ಅಯ್ಯೋ, ಅವನು ಓದಿ ಉದ್ಧಾರವಾದಾಗೆ ಇದೆ. ಈ ವರ್ಷನೂ ಅವನು ಅದೇ ಕ್ಲಾಸ್ ನಲ್ಲಿ ಉಳಿದೇ ಹೋದ್ರೆ ಆಗ ನನ್ ಕೇಳು. ನಾಗಮ್ಮ, ನಮ್ಮ ನಾಲಿಗೆ ದೇವ್ರ ಗಂಟೆ ಇದ್ದಾಗೆ, ಅವನು ಮೆಚ್ಚೋ ಹಾಗೆ ನಾವು ನುಡಿಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಂತೋಷ ಕೊಡಬೇಕು, ಪಡಿಬೇಕು. ಹೋಗೋವಾಗ ನಗನಗ್ತಾ ಹೊಟ್ಟೋಗ್ಬೇಕು. ಅದೇ ಒಳ್ಳೆ ಜೀವನದ ಗುರುತು. ಈ ಮನೇಲಿ ಒಳ್ಳೆಯದಾಗೋದಕ್ಕೆ ದೊಡ್ಡವನು ಅಂತ ನೀನೊಬ್ಬ ಇದ್ದೀಯಲ್ಲ, ಸಾಲ್ದೆ. ನಾನು ಹೀಗೆ ಇರ್ತೀನಿ, ಯಾರು ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಹೌದು ಕರಡಿ, ನೋಡ್ತಾ ಇದ್ದೀನಿ, ನಿನ್ನ ಹತ್ರನೇ ಇದ್ದೀನಿ, ಹೆದರ್ಕೋಬೇಡ. ಎಲ್ಲಿದ್ಯಣ್ಣ? ನಿನ್ನ ಎದುರಿಗೆ ಇದ್ದೀನಿ. ನನ್ನ ಎದುರಿಗೆ ಎಲ್ಲಿ ಮತ್ತೆ ಕಾಣುತ್ತಾ ಇಲ್ವಲ್ಲ? ಮಂಚದ ಮೇಲೆ ಕರಡಿ ಕೂತಿದೆ, ನೋಡ್ತಾ ಇದೀಯಾ? ನೋಡ್ತಾ ಇದ್ದೀನಿ, ಗುರಿ ಇಟ್ಟು ಬಂದೂಕ ಹಿಡ್ಕೊಂಡು ನಿಂತಿದ್ದೀನಿ. ನಿನ್ನ ಹತ್ರ ಬಂತು ಢವಾರ್ ಅನಿಸ್ಬಿಡ್ತೀನಿ. ಹೆದರ್ಕೋಬೇಡ, ಹೆದರ್ಕೋಬೇಡ, ಹೆದರ್ಕೋಬೇಡ. ಅಣ್ಣ, ಈ ಕರಡಿಗೆ ಹೆದರ್ಕೊಳ್ಳೋಷ್ಟು ಕಮಂಗಿ ಅಲ್ಲ ನಾನು. ಈ ಸಹಾಯ ಇಲ್ಲೇನೆ ಇವತ್ತು ಈ ಕರಡಿ ಅವತಾರ ನೀನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಹಾಗ್ ಬಾ ದಾರಿಗೆ. ಸರಿ, ನಾನು ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು? ಮೊದಲು ಗೊತ್ತಾಗ್ಲಿಲ್ಲ, ಆಮೇಲೆ ನಿನ್ ಕಾಲ್ ನೋಡ್ದೆ. ಸರಿ, ಈ ವೇಷ ನೀನಂತೆ ಬೇರೆ ಯಾರು ಹಾಕ್ತಾರೆ ಅಂತ ಧೈರ್ಯ ಮಾಡ್ಕೊಂಡೆ. ಸರಿ, ಯಾಕೆ ಈ ವೇಷ ಅಂತ? ನಾನು ಈ ಸಾರಿನೂ ಎಕ್ಸಾಮಿನೇಷನ್ ಡುಮ್ಕಿ ಹೊಡೆದಂತೂ ಖಂಡಿತ. ಆಮೇಲೆ ಸ್ನೇಹಿತರ ಮುಖ ತೋರ್ಸಕ್ಕಾಗಲ್ಲ ನೋಡು. ಈ ವೇಷಗಳಲ್ಲಿ ಮುಖ ಮರೆಸ್ಕೊಂಡ್ರೆ ಚೆನ್ನಾಗಿರಲ್ಲ. ನನಗೆ ಕರಡಿ ವೇಷನೇ ಕರೆಕ್ಟ್ ಅಂತ ಈ ವೇಷ ಹಾಕೊಂಡೆ. ಹೇಗೆ ಈ ವೇಷ? ಚೆನ್ನಾಗಿದೆ. ಅಲ್ಲಿ ಚಿಕ್ಕಮ್ಮ ಹೊಡ್ಕೊಳ್ತಿದ್ದಾಳೆ, ಇಲ್ಲಿ ಕರಡಿ ವೇಷ ಹಾಕೊಂಡ್ ಕುಣಿತೀರು. ಹೊಡ್ಕೊಳ್ಳದೆ ಏನ್ ಮಾಡ್ತಾಳೆ? ಅವಳು ಬಾಯಿಗೆ ಬ್ರೇಕ್ ಇದ್ರೆ ತಾನೆ. ಮರದ ಬಾಯಿ ಆಗಿದ್ರೆ ಎಷ್ಟೊತ್ತಿಗೆ ಹೊಡೆದ್ ಚೂರ್ ಚೂರ್ ಆಗ್ತಿತ್ತು. ಕಿಟ್ಟಣ್ಣ ಅಂದ್ಹಾಗೆ ಇವತ್ತೊಬ್ಬನ್ ಸೈಕಲ್ ಹೊಡೆದ್ ಚೂರ್ ಚೂರ್ ಆಗುತ್ತೆ. ಯಾಕೆ? ಅವ್ನ್ ಸೈಕಲ್ ತೆಗೆದುಕೊಂಡ್ ಬಂದ ನನ್ ಕರೆಕ್ಟ್ ಡ್ಯಾಶ್ ಹೊಡೆದ. ಇಂಪಾಸಿಬಲ್. ನಿನ್ ಕಾರ್ ಸೈಕಲ್ ಡ್ಯಾಶ್ ಹೊಡೆದಿರ್ಬೇಕು. ಏನು ಅಂಗಾಂಗಳೈಬೋ ಇಲ್ಲ ಆಸಾಮಿ ಫನಾನೋ? ಸದ್ಯ ಎರಡೂ ಆಗ್ಲಿಲ್ಲಪ್ಪ. ಓಹೋ, ಅಂದ ಮೇಲೆ ಪೆಟ್ಟಿ ಕೇಸ್, ಫೈನು ಮತ್ತು ಸೈಕಲ್ ರಿಪೇರಿ ಚಾರ್ಜಸ್ ಅಷ್ಟೇ ಅಷ್ಟೇ. ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ಯಾ? ಕಂಪ್ಲೇಂಟ್ ಕೊಟ್ಟಿಯಾ? ನಾನ್ ಕಂಪ್ಲೇಂಟ್ ಕೊಡೋದು ಹಾಗಿರ್ಲಯ್ಯ, ಅವಳೇ ನನ್ನ ಮೇಲೆ ಸಿಕ್ಕಾಬಿಟ್ಟ ರೇಟ್ಕೊಂಡು ಅಂತೀನಿ. ನಾನ್ ಸುಮ್ಮನೆ ಬಿಟ್ನಾ? ಲೇ ಹುಡುಗಿ, ನಾನ್ ನಿನ್ನ ಹತ್ರ ಸೈಕಲ್ ರಿಪೇರಿ ಚಾರ್ಜಿನ ವಸೂಲು ಮಾಡ್ತೀನಿ ಅಂತ ಹಠ ಕಟ್ಕೊಂಡ್ ಬಂದ್ಬಿಟ್ಟೆ. ಗಂಡಸು ಅಂದ್ರೆ ನೀನು. ಆ ಹುಡುಗಿ ಹೇಗಿದ್ದಾಳೆ? ಒಂಥರ ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆಲ್ಲ ಉದ್ದವಾಗಿದ್ದಾಳೆ. ಕಾರ್ ನಂಬರ್? ಕಾರ್ ನಂಬರ್ MYR 3456. MYR 3456. ಅವಳೇ? ಯಾರವಳು? 3456 ಅವಳೇ? 3456 ಎಲ್ರಿಗೂ ಗೊತ್ತಯ್ಯ. ಅವಳು ನನಗೆ ಗೊತ್ತಯ್ಯ. ಈ ತರ ಡ್ಯಾಶ್ ಹೊಡೆದು ಆಕ್ಸಿಡೆಂಟ್ ಮಾಡ್ತಾನೆ ಇರ್ತಾಳೆ. ಇವತ್ತು ನನಗೆ ಅವಳು ಸಿಕ್ಕಿ ಸೈಕಲ್ ಡ್ಯಾಶ್ ಹೊಡೆದು ನಾವು ಪೊಲೀಸ್ ಹಿಡ್ಕೊಡ್ತೀನಿ ಅಂತ ಹೇಳಿದ್ಲು. ಈಗ ನೀನೊಂದು ಕೆಲಸ ಮಾಡು. ಮತ್ತೆ ಏನ್ ಮಾಡ್ಲಿ? ಯಾಕಯ್ಯ ಗಾಬರಿ ಆಗ್ತೀಯ? ಅವಳು ಎಲ್ ಬೋರ್ಡ್ ಲೈಸೆನ್ಸು ಕೂಡ ತಗೊಂಡಿಲ್ಲ. ಈಗ ನೀನು ಅವಳ ಹತ್ರ ಹೋಗಿದ್ದೆ, ತಮಾಷೆಯಾಗಿ ಮಾತಾಡ್ತಾ ಹೇಗೆ ಹಾಗೋ ಏನೋ ನಮ್ ಸೈಕಲ್ ರಿಪೇರಿ ದುಡ್ಡು ಗಿಟ್ಟಿದ್ರೆ ಸರಿ. ಹೇಗಿತ್ತು ನನ್ ಕುಣಿತ? ಒಳ್ಳೆ ಕಳ್ಳನ್ ತಲೆ ಮೇಲೆ ಹೊಡೆದ ಹಾಗಿತ್ತಲ್ಲ? ನನ್ಗೇನೋ ಹಾಗೆ ಕಾಣ್ತಿಲ್ಲ. ಹಾಗೆ ಕಾಣಿಸ್ತು. ನೀವು ತುಂಬಾ ಒಳ್ಳೆಯವರ ಕಾಣ್ತಿದ್ದೀರಿ. ಏನೊಳ್ಳೆ ಸದಾರಾಮೆ ಪಾಠ ಮಾಡ್ತಾ ಇದೆಯಲ್ಲ. ಹೊಟ್ಟೋವು ನೀರು ಅಂತ ಕೊಟ್ಲಲ್ಲ ಕೈನ,
ಹಾಗೆ ನೀನ್ ನನ್ ಕೊಡ್ಬೇಕು ಅಂತ ಇದೀಯಮ್ಮ. ನಡ, ಅದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಒಳ್ಳೆ ಮಾತಿನಲ್ಲಿ ನನ್ನ ಸೈಕಲ್ ರಿಪೇರಿ ಚಾರ್ಜ್ ಕೊಟ್ಬಿಡು, ಮಹಾರಾಯಿತಿಯಾಗಿ ಹೋಗು. ಯಾರು ಬೇಡ ಅಂತವ್ರು? ನೋಡಿ ನೀವು ನಾನು ಸುಮ್ನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ನಾನು ನಿಜವಾಗ್ಲೂ ನಟನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀಯ? ನನ್ಗೀಗ ಅನ್ನಿಸ್ತಿದೆ. ಏನ್ ಅನ್ನಿಸ್ತಿದೆ? ನಿಮ್ ಸೈಕಲ್ ಮುರಿದು ಹೋಗಿದ್ರಿಂದ ನಿಮ್ಗೆ ಎಷ್ಟು ತೊಂದ್ರೆ ಆಯ್ತು ಅಂತ. ನಿಮ್ ಸೈಕಲ್ ರಿಪೇರಿ ಚಾರ್ಜು ಎಷ್ಟಾಯ್ತು ಅಂದ್ರೆ? 24 ರೂಪಾಯಿ 79 ಪೈಸೆ. ಚಿಲ್ಲರೆ ಯಾಕೆ, 25 ಕೊಡ್ತೀನಿ ಬನ್ನಿ. ಅಯ್ಯಯ್ಯೋ, ನಾನು ಹ್ಯಾಂಡ್ ಬ್ಯಾಗೆ ಮರ್ತು ಬಿಟ್ಟೆ. ದುಡ್ಡು ಅದ್ರಲ್ಲಿ ಇಟ್ಟಿದ್ದೀನಿ. ನೋಡ, ಈ ಸಾಧಾರಣ ಪಾರ್ಟ್ ಮಾತ್ರ ನನ್ನ ಹತ್ರ ಮಾಡ್ಬೇಡ ನೀನು. ಅದಿರ್ಲಿ, ಈಗ ನಮ್ಮಿಬ್ಬರನ್ನು ನೋಡಿದ್ರೆ ಹೋಗ್ ಬರೋ ಜನ ಏನ್ ಅನ್ಕೊಳ್ತಾರೆ? ಏನ್ ಅನ್ಕೊಳ್ತಾರೆ? ಯಾವನ ಹುಡುಗನ ಜೊತೆಯಲ್ಲಿ ಈ ಹುಡುಗಿ ಇದ್ದಾಳೆ ಅಂತ ಅನ್ಕೊಳ್ಳಲ್ಲ? ಹೌದು, ಅದ್ರಲ್ಲೇನ್ ತಪ್ಪು? ನಮಸ್ಕಾರ ಸರ್. ವಾಟ್ ಸರ್, ಈ ರಾಸ್ಕಲು ನನ್ನನ್ನು ಲವ್ ಮಾಡು, ಇಲ್ದಿದ್ರೆ ನೀನು ಖೂನಿ ಮಾಡ್ಬಿಡ್ತೀನಿ ಅಂತ ನನ್ನನ್ನು ಹೆದರಿಸ್ತಿದ್ದಾನೆ ಸರ್. ಸಾಧಾರಣ ಅಲ್ಲ ನೀನು. ಒಂದು ಕೇಳಮ್ಮ. ಹೇಳ್ತೀನಿ ಸರ್, ನಿಮ್ಮನ್ನ ನೋಡ್ಬೇಕು ಅಂತಲೇ ಸ್ಟೇಷನ್ಗೆ ಹೊರಟಿದ್ದೆ. ಸದ್ಯ ನೀವೇನ್ ಸಿಕ್ಕಿದ್ರಿ? ಮೊದಲೇ ಪರಿಚಯ ಇವತ್ತು ತಮಗೆ ಇವರು. ಕಾರ್ಗೆ ದೊಡ್ಡ ಮನುಷ್ಯನ ಮಗಳನ್ನ ಬಲವಂತವಾಗಿರೋ ಲವ್ ಮಾಡೋದು? ಅಯ್ಯಯ್ಯ, ನಾನ್ ಯಾಕೆ ಲವ್ ಮಾಡ್ಲಿ? ನನಗೇನು ಬೇರೆ ಕೆಲಸವೇ ಇಲ್ವೇ? ಬೇಡ ಬೇಡ, ನಾನ್ ನಿನ್ ಲವ್ ಮಾಡೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವಳು. ಇಲ್ಲ, ನಾನ್ ನಿನ್ ಲವ್ ಮಾಡ್ಲೇಬೇಕು, ನೀನ್ ಇಲ್ದೆ ಹೋದ್ರೆ ನನ್ನ ಪ್ರಾಣವೇ ಹೊರಟು ಹೋಗುತ್ತೆ ಬಾ ಅಂತ ಹೇಳಿ ಬಲವಂತವಾಗಿ ನನ್ನ ಕಾರ್ನೊಳಗೆ ಕೂರಿಸ್ಕೊಂಡು ಬೀದಿಗೆ ಸರ್ವೆ ಮಾಡೋ ತರಹ ಕಾರ್ ಓಡಿಸೋದ್ ಬರ್ದೆ. ಸೈಕಲ್ಗೆ ಡ್ಯಾಶು, ಎಲೆಕ್ಟ್ರಿಕ್ ಕಂಬಕ್ಕೆ ಡ್ಯಾಶು, ಹೋಗೋ ಬರೋ ಜನಗಳಿಗೆ ಡ್ಯಾಶು, ಕಡೆಗೆ ಸರ್ಕಲ್ ನಲ್ಲಿ ನಿಂತಿರೋ ಪೊಲೀಸ್ನವ್ರಿಗೆ ಡ್ಯಾಶ್ ಹೊಡೆಯೋ ತರಹ ರೈ ರೈ ಅಂತ ಬಿಟ್ಕೊಂಡು ಹೋಗ್ಬೇಕು ಅಂತ ಇದ್ಲಲ್ಲ. ಒಂದು ವೇಳೆ ನನ್ನ ಪ್ರಾಣಕ್ಕೆ ಅಪಾಯವಾಗಿದ್ರೆ ಯಾರೀ ಜವಾಬ್ದಾರು? ಇವ್ರ ತಾತ್ನೆ. ಆಕೆ ವಿಷಯ ಮಾತ್ರ ಮಾತಾಡು, ತಾತ್ನವ್ರು ಹೋಗ್ಬೇಡ, ಗೊತ್ತಾ? ಆಗ್ಲಿ ಸರ್, ತಮ್ಮ ಮಾತು ನಿಂತೇನೆ ಬರ್ತೀನಿ. ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸೋ ಇಂಥವನ್ನ ಮೊದಲು ನೀವ್ಯಾಕೆ ಅರೆಸ್ಟ್ ಮಾಡಬಾರ್ದು? ನಿನ್ ಮಾತು ಕೇಳಿ ಅರೆಸ್ಟ್ ಮಾಡ್ಬೇಕಲ್ಲ? ಏನಮ್ಮ ಏನ್ ಸರ್? ನಿನ್ ಲೈಸೆನ್ಸ್ ಅಲ್ಲೇ? ಸರ್, ಇವ್ರ ಮಾತು ನಂಬೇಡಿ ಸರ್. ಆತನ ಮಾತು ಹಾಗಿರ್ಲಿ, ನಿಂದ ಹೇಳು, ಲೈಸೆನ್ಸ್ ಅಲ್ಲೇ? ನನ್ ಲೈಸೆನ್ಸು ಅದನ್ನೇ ನಾನು ಕೇಳ್ತಾ ಇರೋದು, ನಿನ್ ಲೈಸೆನ್ಸ್ ಎಲ್ಲಿ ಅಂತ. ಇಲ್ಲ ಸರ್. ನಾನ್ಸೆನ್ಸ್. ಮೊದಲೇ ಎಲ್ಲಿ ಬರ್ಡು, ಅದಕ್ಕೂ ಲೈಸೆನ್ಸ್ ಇಲ್ಲ, ನಿನ್ನ ನಾಟಕ ನಾವು ಅರೆಸ್ಟ್ ಮಾಡಬಾರ್ದು. ಸರ್ ಗೀರು ಇಲ್ಲ, ನೋಡ್ಲಿಲ್ಲ, ಜೇಬ್ನಿಂದ ಪುಸ್ತಕ ತೆಗೆದಿದ್ದು ಆಗ್ಲೇ ಕಂಪ್ಲೇಂಟ್ ಎಲ್ಲ ಬರ್ದಾಯ್ತು. ಇನ್ನು ಅರೆಸ್ಟ್ ಮಾಡೋದು ಒಂದೇ ಉಳಿದಿರೋದು. ಅಯ್ಯಯ್ಯೋ, ಹಾಗಾದ್ರೆ ತೆಗಿ ಮತ್ತೆ 25 ರೂಪಾಯಿ ಸೈಕಲ್ ಬಾಬತ್ತು. ಅವ್ರನ್ನ ಕಳಿಸ್ಬಿಡು, ಮತ್ತೆ ಆಮೇಲೆ ಕೊಡ್ತೀನಿ. ನಡಿಯಮ್ಮ ಪೊಲೀಸ್ ಸ್ಟೇಷನ್ಗೆ. ನಿಮಗೆ ಡ್ರೈವಿಂಗ್ ಬರುತ್ತೀಯೇ? ಬರಲ್ಲ. ಅಯ್ಯಯ್ಯೋ, ನಿಮ್ಗೂ ಬರಲ್ಲ ನನಗೂ ಬರಲ್ಲ ಅಂದ್ಮೇಲೆ ನೀನ್ ತಾನೇ ಡ್ರೈವ್ ಮಾಡ್ಬೇಕು. ಆಮೇಲೆ ಡಬಲ್ ಕ್ರಿಮಿನಲ್ ಹೋಗ್ಬಿಡ್ತಲ್ಲ ಸರ್. ಒಂದ್ ಕೆಲಸ ಮಾಡಿ, ನಾನು ಇವಳು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೋ ನೋ ನೋ, ಸುಮ್ಮನೆ ನನ್ನ ಜೊತೆಲಿ ಪೊಲೀಸ್ ಸ್ಟೇಷನ್ ಬನ್ನಿ. ಸಾರ್, ನೀವು ಮನಸ್ಸಿಟ್ರೆ ಯಾವ್ದು ಆಗೋಲ್ಲ ಸರ್. ಎಲ್ಲಿ 25? ಮೊದ್ಲು ಅವ್ರನ್ನ ಕಳಿಸ್ಬಿಟ್ಟು ಬನ್ನಿ, ಹೋಗಿ. ಸಾರ್, ಇನ್ಮೇಲೆ ನೀವು ಇಂಥ ಕೆಲಸ ಮಾಡೋಲ್ಲ ಅಂತ ಇವ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. 25. ಅಯ್ಯೋ, ನಿಮ್ಮ ಮಾಲಿಗೂ ಕೊಡ್ತೀನಿ, ಮೊದ್ಲು ಅವ್ರನ್ನ ಸಾಗಿಸಿ. ಇಲ್ಲ ಅಲ್ಲಿ. ಪರವಾಗಿಲ್ವಾ ನಮ್ಮ ಪಾರ್ಟು? ಪಾಪ ಮೈ ಕೈಲ್ಲ ನಡುಗ್ತಾ ಇದೆ ಕಣೋ ಅವಳಿಗೆ. ಹುಡುಗಿ ಮುಖ ನೋಡ್ಬಿಟ್ಟು ಟೋಪಿ ಬಿದ್ಬಿಟ್ಟಿಯಾ, ಆಮೇಲೆ ಏನೋ ಮಾಡಕ್ಕೋ ಏನಾಗ್ಬಿಟ್ಟಾತು. ಮೊದಲು 25 ರೂಪಾಯಿ ಕಿತ್ಕೋ. ಏಯ್ ಖವಾನ್ ಖವಾನ್. ಏನಮ್ಮ, ಈ ಹುಡುಗ ಹೇಳಿದಲ್ಲ ಅಂತ ನೀನ್ ಬಿಡ್ಬೇಕಾಗಿದೆ. ಇನ್ನೊಂದ್ ಸಾರಿ ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸ್ತೀಯೋ 1, 2, 3 ಅಂತ ಕಮ್ಮಿ ಅನಿಸ್ಬೇಕಾಯ್ತು. ಹುಷಾರ್. ವಾರನ್ ಮಾಡಿದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ 25? ನಾನು ನಿಮಗೆ ಎಷ್ಟು ತೊಂದರೆ ಕೊಟ್ರು ಅದನ್ನೆಲ್ಲ ಮರೆತು ಕೊನೆಗೆ ನೀವು ನನಗೆ ಉಪಕಾರ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ 25 ರೂಪಾಯಿ. ನಿಮ್ ತೊಂದ್ರೆ ನನಗೊಂಥರ ತಮಾಷೆ ಆಗಿತ್ತು. ಅದಿಷ್ಟು ಬೇಗ ಮುಗಿದು ಹೋಗ್ತಾ ಇದೆಯಲ್ಲ ಅಂತ ಮನಸ್ಸು ಒಂಥರ ಕಷ್ಟ ಆಗ್ತಾ ಇದೆ. ತಗೊಳ್ಳಿ, ನನ್ನ ಸೈಕಲ್ ರಿಪೇರಿ ಮಾಡಿಸಿದ ಬಿಲ್ಲು. ಲವ್ ಲೆಟ್ರು ಅಂತ ಮೊನ್ನೆ ನಾನು ಸೈಕಲ್ ಬಿಲ್ ಹರಿದೆ. ಈ ದಿನ ಲವ್ ಲೆಟ್ರೇ ಬರ್ದಿದ್ದೀನಿ. ನಾಳೆ ಸಂಜೆ 6 ಗಂಟೆಗೆ ಲಾಲ್ಬಾಗ್ನಲ್ಲಿ ಸಂಧಿಸು. ನಿನ್ನೊಂದಿಗೆ ಮನಸಾರ ಮಾತನಾಡಬೇಕು. ಇತಿ ನಿನ್ನವ ಶ್ರೀಧರ್.
ಹುಡುಗರೆಲ್ಲರನ್ನು ತಪ್ಪು ದಾರಿಗೆ ತಳ್ಳುವಂತಿದೆ. ಮೇಲಾಗಿ ನಿಮ್ಮ ಗೌರವಕ್ಕೆ ತೀರಾ ಕಳಂಕ ತರುವಂತಿದೆ. ಪೊಲೀಸ್ನವರು ಸಹ ಅವರನ್ನು ವಾರನ್ ಮಾಡುವ ಮಟ್ಟಕ್ಕೇರಿದೆ. ಇದಕ್ಕೆಲ್ಲ ಸಾಕ್ಷಿಯಾಗಿ ಇದರೊಡನೆ ಫೋಟೋವೊಂದನ್ನು ಇಟ್ಟು ಕಳುಹಿಸಿದ್ದೇನೆ. ಈ ಫೋಟೋದಲ್ಲಿರುವ ಶ್ರೀಧರ್ ಎಂಬುವರನ್ನು ಕಾಲೇಜಿಂದ ಹೊರಗಟ್ಟದಿದ್ದರೆ ನಿಮಗೂ ನಮ್ಮ ಕಾಲೇಜಿಗೂ ಕೆಟ್ಟ ಹೆಸರು ಬರುವುದು ಖಂಡಿತ ತಿಳಿಸಿದ್ದೇನೆ. ಇತಿ ನಿಮ್ಮ ವಿಧೇಯ ವಿದ್ಯಾರ್ಥಿ. ಏನೋ ಬಂತಲ್ಲಪ್ಪ ಗ್ರಹಚಾರ. ಏನ್ ಮಾವ ಕರೆದ್ರ? ಇಲ್ಲ, ಕೂಗಿದೆ. ಅಯ್ಯೋ, ನನಗೆ ಕ್ಲಾಸ್ ಪುಸ್ತಕಗಳನ್ನು ಬಿಟ್ಟು ಬೇರೆ ಓದಿ ಅಭ್ಯಾಸವೇ ಇಲ್ವಲ್ಲ ಮಾವ. ಆಮೇಲೆ ತಪ್ಪಾದ್ರೆ? ನೀನ್ ಕರೆಕ್ಟ್ ಆಗಿದ್ರೆ ಆಶ್ಚರ್ಯನಪ್ಪ, ತಪ್ಪಾದ್ರೆ ಏನು ಪರವಾಗಿಲ್ಲ, ಓದು. ಅಯ್ಯಯ್ಯೋ, ಇದು ಲಿಂಗರಾಜನ ಹಸ್ತಾಕ್ಷರ. ಈ ಲೆಟರ್ ವಿಷಯ ಎಲ್ಲ ನಂಗೆ ಅರ್ಥ ಆಗೋಯ್ತು. ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದಾನೆ ಅಂತ ಕಾಣುತ್ತೆ, ಹಿಸ್ಟ್ರಿ ಪೇಪರ್ ಕದ್ದೆ ಅಂತ. ನಾನು ಕೇಳಲಿಲ್ಲ ಮಾವ, ಅವನೇ ಕೊಟ್ಟ ಬರ್ಕೋ ಅಂತ. ಯಾವನವನು ಲಿಂಗರಾಜ? ಅವನೊಬ್ಬ ಹೋಪ್ಲೆಸ್ ಫಲ ಮಾವ. ಅಲ್ಲಿ ಗುಟ್ಟ ಪೇಪರ್ ಕೊಟ್ಟ, ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟ. ಕಳ್ಳಾರ ಹಾಸ್ಕಲ್ ಸಿಕ್ಲಿ ಮಾಡ್ತೀನಿ. ಇಲ್ಲ ಹಿಸ್ಟ್ರಿ ಪೇಪರ್ ಲಿಂಗರಾಜನ ಹತ್ರ ಕಾಪಿ, ಆಮೇಲೆ ಬಾಕಿ ಪೇಪರ್ ಯಾರ ಹತ್ರ ಕಾಪಿ ಮಾಡಿದಿ? ಎಲ್ಲ ನಿಜ ಹೇಳ್ಬಿಡು, ನನಗೆಲ್ಲ ಗೊತ್ತಾಗೋಗಿದೆ. ಏನಂದ್ರಿ? ಎಲ್ರು ಕಂಪ್ಲೇಂಟ್ ಬರ್ತಿದಾರ? ಅದಕ್ಕೆ ಮತ್ತೆ ನಮ್ ದೇಶ ಕುರಿಗಟ್ಟೋಗಿರೋದು. ಫ್ರೆಂಡ್ಶಿಪ್ ಅಂದ್ರೆ ಏನು? ಪ್ರಾಣ ಹೋಗ್ಲಿ ಬರ್ಲಿ, ಗುಟ್ಟು ನಟ್ಟು ಮಾಡಬಾರ್ದು. ಹೌದಾ ಅಲ್ವೋ? ಇವರೆಲ್ಲ ಯಾವ ಸೀಮೆ ಸ್ನೇಹಿತರು ಅಂತ. ಅಲ್ಲ, ಆಫ್ಟರ್ ಆಲ್ ಜುಜುವಿ ಕ್ಲಾಸ್ ಪರೀಕ್ಷೆ ಪೇಪರ್ ನಲ್ಲೇ ಇವ್ರ ಯೋಗ್ಯತೆ ಏನು ಅಂತ ತೋರಿಸ್ಕೊಂಡ್ಬಿಟ್ರಲ್ಲ. ನೋಡಿದ್ರ ಮಾವ? ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ವಾಸಣ್ಣ ಎಲ್ಲಿ ಹೋದ ಇವನು? ಅಯ್ಯೋ, ಅವಳ ಕಣ್ಣೆ ಬಿದ್ದು ಬಿಡ್ತಾವ ಕಾಗ್ದ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತು ಹೋಯ್ತು, ಹಾಳಾಗೋಯ್ತು. ಮನೆತನದ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ಅಣ್ಣ ಅಣ್ಣ, ಲೋ ವಾಸಣ್ಣ, ಲೋ ವಾಸಣ್ಣ. ಯಾಕೆ ನಾಗಮ್ಮ, ಯಾಕೆ ಕಿರ್ಚ್ಕೊತಿದೆ? ಯಾಕೋ ಇಲ್ಲ, ತಾಯಿ ತಂದೆ ಇಲ್ಲದ ಮಕ್ಕಳು ಅಂತ ನೀನು ಕೊಟ್ಟು ಸಲಿಗೆ ಇಡ ನೋಡ ಹುಡುಗರಿಗೆ ಈ ಮನೆಯೇ ಹಾಳು ಮಾಡ್ಬಿಡ್ತು. ಈಗ ಏನಾಗೋಯ್ತು? ಇನ್ನೇನಾಗೋದು, ಇನ್ನೂ ಬದುಕಿದ್ದೀನಲ್ಲ. ಇಂಥ ಅನಿಷ್ಟ ವಿಷಯಗಳನ್ನೆಲ್ಲ ಕಣ್ತುಂಬ ನೋಡೋದಕ್ಕೆ ಅಂತ ತಗೋ. ಏನು? ಕಣ್ತುಂಬ ನೋಡಿ ಹೊಟ್ಟೆ ತುಂಬಾ ಹಾಲು ಇಕ್ಕೋ. ಅಯ್ಯೋ, ಇವಳಿಗೆ ಏನ್ ಬಂತಪ್ಪ ಕೇಳ್ಗಾಲ ಲವ್ ಮಾಡೋದಕ್ಕೆ? ಲವ್ ಮಾಡಿದ್ಲೆ? ಯಾರನ್ನ? ಎಲ್ಲಿ? ಯಾವಾಗ? ಯಾಕೆ? ಮಲ 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 ಏನ್ ಮಾವ? ಏನಿದೆಲ್ಲ? ಈ ಪೋಲೆ ಬಿಡುವ ಯಾರು? ಆ ನಾಟಕದ ರಾಮರಾಯ ಮಗ ಶ್ರೀಧರ ತಾನೆ? ನಾಟಕದ ಮಗನೇ, ಅದಕ್ಕೆ ಹಾಕ್ದ ಟಾಪಿನ ಅಂತ ಕಾಣುತ್ತೆ ಇವಳಿಗೆ. ಏನು ಗೊತ್ತಿಲ್ದವಳಾಗೆ ಹ್ಯಾಗ್ ನಿಂತಿದ್ದಾಳ ನೋಡಿದೇನೋ ಮಾಯಣ್ಣಿ. ಇವತ್ತೇ ಆ ರಾಸ್ಕನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಮಾವ, ನೀವೇನು ನಿಜ ತಿಳಿದೆ ಚಿಕ್ಕಮ್ಮನಾಗೆ ಮಾತಾಡ್ಬೇಡಿ ಸುಮ್ನೆ. ಅಯ್ಯೋ ಪಾಪ, ಆಡ್ಲಿಕ್ಕಣ ಕೃಷ್ಣಲೀಲೆ ಬಿಡ ಅವಳನ್ನ ಬೀದಿ ಬಸ್ವಿ ಹಾಗೆ. ಇವತ್ತಿನ ದಿನ ಬರೀ ಫೋಟೋ ಇಟ್ಟು ಕಾಗದ ಬರ್ದಿದ್ದಾನೆ ಯಾವನ ಪ್ರಾಣಿ. ನಾಳೆ ನಿನ್ ಮೀಸೆ ಬೋಳ್ಸಿ, ನಿನ್ ಮುಖಕ್ ಮಸಿ ಬಳೆದು ಕತ್ತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿದ್ರು ಮಾಡ್ತಾಳೆ. ನನಗೇನಂತೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಏ ಮಲ, ಚಿಕ್ಕನ್ನಲ್ಲಿ ನಾನು ಒಂದ್ಸಾರಿ ಪ್ರೀತಿಸ್ತೆ. ಅದರ ಪ್ರಾಶ್ಚಿತವಾಗಿ ಇದುವರೆಗೂ ಬ್ರಹ್ಮಚಾರಿಯಾಗಿ ಉಳಿದಿದ್ದೇನೆ, ಗೊತ್ತೇನು? ಏನ್ ಪ್ರೀತಿಸೋದು ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡ್ಬಿಟ್ಟು. ಮಾವ, ನೀನ್ ಲವ್ ಮಾಡಿದ ಶ್ರೀಧರನ ಕರೆಯಲಿ. ಅವನ ತಕ್ಕ ಶಾಸ್ತ್ರಿ ಮಾಡದೆ ಹೋದ್ರೆ ನನ್ನ ಹೆಸರು ವಾಸ್ತವರಾಯನ ಅಲ್ಲ. ಪೊಲೀಸ್ ತಗೊಂಡು ಬಂದು ಪಂಚಾಯತಿ ಮಾಡೋವರೆಗೂ ಬಂದ್ಬಿಡ್ತೇನೆ ನನ್ನ ಮನೆ ಪರಿಸ್ಥಿತಿ. ಮಾವ, ಶ್ರೀಧರ್. ಏನೇ ಆಗ್ಲಿ ಶ್ರೀಧರ್ ಕಾಲೇಜಿಂದ ಡಿಸ್ಮಿಸ್. ನೀನು ಇನ್ಮೇಲೆ ಕಾಲೇಜ್ ಹೋಗ್ಲೇ ಕೊಡುದು. ಅಪ್ಪ, ಹೊಟ್ಟೆಗೆ ಹಾಲು ಇಟ್ಕೊಂಡಾಗ ಹೆಣ್ಮಕ್ಳಿಗೆ ಏನ್ ಬೇಕಾಗಿದೆ ವಿದ್ಯಾಭ್ಯಾಸ? ಚಿಕ್ಕಮ್ಮ ಚಿಕ್ಕಮ್ಮ, ಈಗ ನಿನ್ ಸಂತೋಷವಾಯ್ತೋ ಇಲ್ವೋ? ಇನ್ಮೇಲೆ ಭಜ ಗೋವಿಂದಂ ಹಾಡ್ತಾ ಹಾಯಾಗಿರು. ನೀನೇನ ಹೇಳೋದು? ಪುಣ್ಯಾತ್ಮರು ಅವ್ರು ಹೋದ್ಮೇಲೆ ನನ್ನ ಭಾಗಕ್ಕೆ ಉಳಿಸಿರೋದು ಅದು ಒಂದೇ ಕಡೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಮಾವ, ನಾನ್ ಕಾಲೇಜ್ ಹೋಗದೆ ಹೋದ್ರೆ ಬೇಡ. ಆದ್ರೆ ಶ್ರೀಧರ್ ಏನೂ ತಪ್ಪು ಮಾಡ್ಲಿಲ್ಲ. ಅನ್ಯಾಯವಾಗ ಅವ್ರನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡ್ತೀವಿ. ಈ ಫೋಟೋನು ಕಾಗ್ದಾನು ನೋಡಿ ಹೇಳು, ನ್ಯಾಯವ ಅನ್ಯಾಯವ ಅಂತ ಹೇಳಿ. ಇದನ್ ಯಾರೋ ಬೇಕು ಅಂತ ಮಾಡಿದ್ದಾರೆ. ನಾನು ಈಗ್ಲೇ ಹೋಗಿ ಶ್ರೀಧರ್ನ ಕರ್ಕೊಂಡ್ ಬರ್ತೀನಿ. ಆಗ ನಿಮಗೆ ನಿಜ ಗೊತ್ತಾಗುತ್ತೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ತಾಯಿ ಬಂಗಾರವಾಗ್ಲವ್ವ ನಿನ್ ಬಾಳೆಲ್ಲ. ನೀನಾಗ್ ನೀಡಿದ್ರೆ ಬೇಡ ಅನ್ನಕಿಲ್ಲ ಕಣವ, ಏನಾದ್ರೂ ಕೊಡವ್ವ. ದಾಣ ದಡಿಯಾಗಿ ಬೆಳ್ದಿದ್ಯಾ? ನಾಚಿ ಆಗಲ್ಲ ಭಿಕ್ಷೆ ಬೇಡಕ್ಕೆ? ಮೈ ಮುರ್ತಿ ಕೆಲಸ ಮಾಡಕ್ಕೆ ನಿಮ್ಗೆ? ನೀವೇ ಯಾವ್ದಾನ ಒಂದ್ ಕೆಲಸ ಇದ್ರೆ ಕೊಡ್ರವ್ವ.
ನೀನ್ ಬಂದು ಕೇಳ್ತೀಯ ಅಂತ ಕೆಲ್ಸ ರೆಡಿ ಮಾಡಿಟ್ಟಿರ್ತೀನಿ. ಓಕೆ ಅಲ್ವಾ ಇವಾಗ? ಅಯ್ಯಯ್ಯ ಅದ್ಯಾಕವ ಹಂಗ್ ಸಿಡ್ತ್ಕೊಂಡಿರಿ? ಪಾರ್ಕೆ ನೀವು ಕಟ್ಸಿದ್ದ? ತಿರುಪೇರ್ಗೆ ಎಷ್ಟು ಅಹಂಕಾರ. ಹೋಗ್ಲಿ ಬಿಡ್ರವ, ಹೋಗ್ತೀನಿ, ಕೋಪ ಮಾಡ್ಕೋಬೇಡಿ. ಬಂಗಾರವಾಗಲವ ನೀನು ಬಾಳೆಲ್ಲ, ಬಂಗಾರವಾಗಲವ ನೀನು ಬಾಳೆಲ್ಲ. ಎಲ್ಲಿ ಬಂದ್ ಕೂತ್ಕೊಂಡ್ರು ಇವ್ರ ಕಾಟ ಮಾತ್ರ ತಪ್ಪಲ್ಲ. ನಾನು ಕಾಯ್ತಾ ಇದ್ದ ಟೈಮ್ ಸಿಕ್ತು. ಅವಳು ಒಬ್ಳೇ ಇದ್ದಾರೆ, ಹೋಗಿ ಹಾಕೊಂಡ್ಬಂದ್ರು. ಲಿಂಗರಾಜ, ಮಾಲಾನು ಕೆಣಕ್ ಬೇಡ ಅಂತ ಎಷ್ಟೋ ಸಾರಿ ನೀನು ವಾರನ್ ಮಾಡಿದ್ದಾಯ್ತು. ಇನ್ನು ನಿನ್ನ ಕೆಣಕ್ ಬುದ್ಧಿ ಬಿಡ್ಲಿಲ್ಲ ಅಲ್ಲ? ನಿನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಿದ್ದೀನಿ. ಪುನಃ ಆ ಕಡೆ ತಲೆಟಿಯ ಜೋಕೆ. ಹೋಗು, ಪೊಲೀಸರು ಸರಿ ಬುದ್ಧಿ ಕಲಿಸ್ತಾರೆ. ಯಾಕೋ ಹಾಕಿ ಎಕ್ಕರ್ಸ್ಕೊಂಡು ನೋಡ್ತಿ? ಅವತ್ತು ತಮಾಷೆಗೆ ವೇಷ ಹಾಕಿದ್ದೆ, ಇವತ್ತು ವೇಷ ಹಾಕಿ ಕರ್ಕೊಂಡ್ ಬಂದಿದ್ದಾರೆ ಮಾವ. ನಿಜವಾದ ಪೊಲೀಸ್ನವ್ರ ಜೊತೆಲ್ಲ ಹೋಗು, ಪೊಲೀಸ್ ಸ್ಟೇಷನ್ ಮಾಡ್ತಾರೆ ಬೆತ್ತ ಸೇವೆನ. ಪೊಲೀಸ್ ಶ್ರೀಧರ್, ನೀನು ಓದೋದಲ್ಲಿ ಮಾತ್ರ ಫಸ್ಟ್ ಅನ್ಕೊಂಡಿದ್ದೆ. ವೇಷದಲ್ಲೂ ಫೈಟ್ನಲ್ಲೂ ಎಲ್ಲಾದ್ರಲ್ಲೂ ಎಕ್ಸ್ಟ್ರಾರ್ಡಿನರಿ. ಬೇಷ್ ಬೇಷ್. ನಿಮ್ ಕಿಟ್ಟಿ ಧೈರ್ಯ ಕೊಡದಿದ್ರೆ ನಾನು ಕೆಲಸ ಮಾಡ್ತಾ ಇರ್ಲಿಲ್ಲ ಸರ್. ಎಲ್ಲ ತಲೆ ಎಲ್ಲ ಪಾಪಿ ತಲೆ ಮೇಲೆ ಅಂತ ನನ್ ಮೇಲೆ ಕೈ ಹೊಡ್ತೀಯ? ನೀನ್ ಮಾಡಿ ತಪ್ಪುಗಳಿಗೆಲ್ಲ ನನಗೆ ಗೊತ್ತು ಶ್ರೀಧರ್, ನೀನ್ ಮಾಡಿ ತಪ್ಪಿ ನೀನು ಸರಿಯಾದ ಶಿಕ್ಷೆ ಕೊಡ್ತೀನಿ ಸರ್. ಈ ಮಾಲನ್ನ ನೀನು ಕೊಟ್ಟು ಹಾರ್ಟ್ ಅಟ್ಯಾಕ್. ಯಾಕೋ? ನನ್ನ ತಂಗಿನ ನಾಟಕವನ್ನು ಮನೆಗೆ ಕೊಟ್ಲಕ್ನ. ಎಲ್ಲ ರಾಸ್ಕಲ್, ಈ ಆಟ ಎಲ್ಲ ನನ್ನ ಹತ್ರ ತೆಗಿಬೇಡ. ಅಲ್ವೋ, ಹುಲ್ಲಳ್ಳಿ ರಾಮರಾಯರಿಗಿಂತ ಗೌರವಾದ ಮನುಷ್ಯರು ಬೇಕು ಅಂದ್ರೆ ಸಿಗ್ತಾರೇನೋ? ಸರಿ ಮಾವ, ಚಿಕ್ಕಮ್ಮ ಲಿಂಗರಾಜನ ಕಡೆ. ಯಾರು ಹೇಳಿದ್ರು ನನ್ನ ಮಾತೆ ಕಡೆ. ಸುಮ್ಮನೆ ಬಾರ. 98, 99, 100, 101. ಅಪ್ಪ ಮೂಲೆ ಗಣಪತಿ, ನಿನ್ನ ಶೇರ್ 101 ಈಡ್ಗ ಹೊಡೆದಾಯ್ತು. ಇನ್ನೆಲ್ಲಾ ಜವಾಬ್ದಾರಿ ನೀನೇ ಸೇರಿದ್ದಪ್ಪ. ಗಣಪತಿ ಗಣಪತಿ, ನಾನೇನಪ್ಪ ಮಾಡ್ಲಿ? ಈ ವರ್ಷ ಕ್ವಶನ್ ಪೇಪರ್ ಬಹಳ ಕಷ್ಟವಾಗಿತ್ತು ಕಣಯ್ಯ. ನನಗೇನು ಗೊತ್ತೇ ಆಗ್ಲಿಲ್ಲ. ನನಗೇನು ಗೊತ್ತಾಗ್ಲಿಲ್ಲ ಅಂತ ಬರೆದಿಟ್ಟು ಬಂದ್ಬಿಟ್ಟಿದ್ದೀನಿ ಆನ್ಸರ್ ಪೇಪರ್ನಲ್ಲಿ. ಯಾಕಾದ್ರೂ ಮಾಡಿ ಈ ಒಂದೇ ಒಂದು ವರ್ಷ ನಾನು ಪಾಸ್ ಮಾಡಿಸ್ಬೇಡಪ್ಪ ಪ್ಲೀಸ್ ಪ್ಲೀಸ್. ಅಲ್ಲ ಕಣಪ್ಪ ಗಣಪ, ಪುನಃ ಆ ಕ್ಲಾಸ್ಗೆ ಹೋಗೋಕೆ ನನಗೇನು ಬೇಜಾರಿಲ್ಲ. ಆದ್ರೆ ಆ ಕ್ಲಾಸ್ಗೂ ಆ ಟೀಚರ್ಗೂ ತುಂಬಾ ಅವಮಾನ ಆಗುತ್ತಲ್ಲ ಅಂತ ಅಷ್ಟೇ. ಅದಕ್ಕೆ ಕಣಪ್ಪ ನಿನ್ನ ಹೆಲ್ಪ್ ಕೇಳ್ತಾ ಇರೋದು. ಈ ವರ್ಷ ಮುಂದಿನ ಕ್ಲಾಸಿಗೆ ಪಾಸ್ ಮಾಡಿಸ್ಬಿಡು. ಅಲ್ಲೂ ಬೇಕಾದ್ರೆ 3 ವರ್ಷ ಇರ್ತೀನಿ. ಸರ್ವಾಭೀಷ್ಟ ಸಿದ್ಧಿರಸ್ತು. ಬರೇ ನೀನು ಸಿದ್ಧಿವಿನಾಯಕ ಅನ್ನೋದು ಈಗ ಸಾರ್ಥಕವಾಯ್ತು ಬಿಡು. ಹೌದು, ಏನ್ ಡಬಲ್ ವಾಯ್ಸು, ಹೆಣ್ಣು ಧ್ವನಿ? ಏನಪ್ಪಾ ಗಣಪತಿ, ನೀನು ಬ್ರಹ್ಮಚಾರಿ ಏನು ವಿಷಯ? ನೀನು ಇಷ್ಟೊತ್ತು ಗಣಪತಿಗೆ ಲಿಪ್ ಮೂಮೆಂಟ್ ಕೊಡ್ತಿದ್ದೋರು. ಇದೇನ್ ಕಿಟ್ಟು ಇದೆಲ್ಲ? ಎಲ್ಲ ಈಡ್ಗಾಯ್. ಇಷ್ಟೇ ಅಲ್ಲ, ಅಲ್ಲೋಡು ಹೇಗೆ. ಓಹೋ, 1 ಲಾರಿ ತೆಂಗಿನಕಾಯಿ. ಚಟ್ನಿ ಕೂಡ 1 ತೆಂಗಿನಕಾಯಿ ಸಿಕ್ಕೋ ಹಾಗಿಲ್ಲ ಈ ಊರಿನಲ್ಲಿ ಇವತ್ತು. ಯಾಕಣ್ಣ ಇಷ್ಟೊಂದು ತೆಂಗಿನಕಾಯಿ? ಈ ಊರಲ್ಲಿ ಎಷ್ಟು ಗಣಪತಿಗಳಿವೆ ಗೊತ್ತಾ? ನೋಡೋ ಲಿಸ್ಟ್. ದೊಡ್ಡಪೇಟೆ, ಚಿಕ್ಕಪೇಟೆ, ಕಾಟನ್ಪೇಟೆ, ಅಕ್ಕಿಪೇಟೆ, ನಗರದಪೇಟೆ, ಬಳೆಪೇಟೆ, ಮಾಮೂಲ್ಪೇಟೆ, ಹಲಸೂರುಪೇಟೆ, ಕೋಟೆ, ಬಸವನಗುಡಿ, ವಿಶ್ವೇಶ್ವರ, ಶಂಕರಪುರ, ಗವಿಪುರ, ಮಲ್ಲೇಶ್ವರಂ 8ನೇ ಕ್ಲಾಸ್ ಗಣಪತಿನ ಮುಗಿಸ್ಕೊಂಡು ಈ ಮೂಲೆ ಗಣಪತಿ 101 ಕಾಯಿ ಹೊಡೆದಿದ್ದೀನಿ. ಇನ್ನೂ ಇಷ್ಟು ಗಣಪತಿಗಳಿವೆ ಗೊತ್ತೇನೋ? ಯಾಕೆ ಎಷ್ಟೊಂದು ಗಣಪತಿಗಳ ಪೂಜೆ? ನಾನೇನಪ್ಪ ಮಾಡ್ಲಿ? ಕ್ವಶ್ಚನ್ ಪೇಪರ್ ಕದ್ದೆ, ಕಾಪಿ ಹೊಡೆದೆ, ಟೀಚರ್ ಕಾಲ್ಗೂ ಬಿದ್ದೆ, ಏನಾದ್ರೂ ಪಾಸ್ ಆಗ್ಲಿಲ್ಲ. ಅದಕ್ಕೆ ಗಣಪತಿಗಳ ಕಾಲನ ಭದ್ರವಾಗಿ ಹಿಡಿದು ಬಿಟ್ಟಿದ್ದೀನಿ. ಇವರುಗಳೆಲ್ಲ ಏನ್ ಮಾಡ್ತಾರೋ ಏನೋ. ಗೊತ್ತಾಯ್ತಪ್ಪ, ಬೇಕಾಷ್ಟು ಗಣಪತಿಗಳು ಉಳಿದಿದೆ. ಬರ್ಲಾ? ಟಾಟಾ, ಬರ್ತೀನಪ್ಪ ಗಣಪತಿ. ಯಾಕ ಇರ್ಲಿ? ಅಲ್ಲ, ಶ್ರೀಧರ ಊರ್ ಹೋಗಿ ಇನ್ನು 15 ದಿವಸವಾಗಿಲ್ವಲ್ಲ, ಆದ್ರೆ ಇಷ್ಟೊಂದು ಕಾಗ್ದಾನೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ 4 ಹೊತ್ತು ಬರೆದು ಇಷ್ಟೊಂದು ಕಾಗದ ಆಗಲ್ವಲ್ಲ. ಇದ್ರಲ್ಲಿ ಏನಿರ್ಬಹುದು? ನನ್ನ ನಾಣೆ ಅದನ್ನ ಓದಿದ್ರೆ. ಇದ್ರಲ್ಲಿ ಏನಿದೆ ಅನ್ನೋದನ್ನ ನಾನು ಓದ್ದೆ ಹೇಳ. ನೀನ್ ತಮ್ಮಯ್ಯ ಆ ಫೈಲ್ ಕೊಡಪ್ಪ. ಕೊಡ್ತೀನಿ. ಸ್ವಲ್ಪ ಚಿಕ್ಕಮ್ಮನಿಗೆ ಇದನ್ನ ತೋರಿಸ್ಬಿಟ್ಟು ಆಮೇಲೆ ನೆನಪು ಕೊಡ್ತೀನಿ. ಚಿಕ್ಕಮ್ಮನ್ಗೆ ಕಿಟ್ಟಣ ನಿನ್ ಕಾಲಿಗೆ ಬಿಡ್ತೀನಿ. ಒಳ್ಳೆಯವನೆಲ್ಲ ಕೊಡ್ಬೇಡಪ್ಪ. ಕೊಡದೆ ಬಿಟ್ಟು ಬಿಡ್ತಾರೆ. ಅಲ್ಲ, ಬೇಸಿಗೆ ರಜಕ್ಕೆ ನೀವು ಮಾತ್ರ ಶಿವಮೊಗ್ಗಕ್ಕೆ ಹೋಗ್ಬೋದು, ನಾನು ಬರಬಾರ್ದೇನೋ? ನನ್ನೂ ಕರ್ಕೊಂಡು ಹೋಗೋ ಹಾಗೆ ಮಾವನಿಗೆ ಹೇಳು.
ನಾನ್ ಹೇಳಿದ್ರೆ ಏನು ಚಿಕ್ಕಮ್ಮ ಒಪ್ಕೊಳ್ಬೇಕೋ ಬೇಡವೋ? ನೋಡು, ಚಿಕ್ಕಮ್ಮನಿಗೆ ನಿನ್ ಕಂಡ್ರೆ ಪ್ರೀತಿ, ನನ್ನೂ ಕರ್ಕೊಂಡು ಹೋಗೋಗ್ ಮಾಡಿದ್ರೆ ಮಾತ್ರ ಫೈಲ್ ನಿನ್ ಕೊಡೋದು. ಇದ್ರು ಅಯ್ಯೋ ಕಿಟ್ಟಣ್ಣ, ನಾನ್ ಹೇಗ್ ಒಪ್ಪಿಸ್ಲಿ? ಯಾಕಾದ್ರೂ ಮಾಡಮ್ಮ. ಅದ್ ಸರಿ, ಈಗ ನಮ್ ಚಿಕ್ಕಮ್ಮನ್ ಹೇಗ್ ಒಪ್ಸೋದು ಅಂತ? ಐಡಿಯಾ ಬಂತ, ಐಡಿಯಾ. ಕಿಟ್ಟಣ್ಣ ನೀನೊಂದ್ ಕೆಲ್ಸ ಮಾಡು. ಮತ್ತೆ ಒಂದ್ ಕೆಲ್ಸಾನೇ 1000 ಕೆಲ್ಸ ಮಾಡ್ತೀನಿ, ಆದ್ರೆ ನೀನು ಶಿವಮೊಗ್ಗ ಕರ್ಕೊಂಡು ಹೋಗ್ಬೇಕು. ಆಗ್ಲಿ, ಚಿಕ್ಕಪ್ಪನ್ ಫೋಟೋ ಮೇಲೆ ಭಯ ಭಕ್ತಿ ಇರೋ ಆಗ್ ನಟಿಸಿದ್ರೇನೆ. ಬರೀ ನಟನೇನೆ, ಭಕ್ತನೇ ಆಗ್ಬಿಡ್ತೀನಿ. ಎಲ್ಲಿ ಎಲ್ಲಿ ನಮ್ ಚಿಕ್ಕಪ್ಪನ ಫೋಟೋ? ಎಲ್ಲಿದೆ? ಅಯ್ಯೋ, ಅದು ಶಿವಮೊಗ್ಗ ಬಂಗ್ಲೆಲಿದೆ. ಓ, ಶಿವಮೊಗ್ಗ ಬಂಗ್ಲೆಲೆ ನೋಡ್ದ್ಯಾ? ನಮ್ ಚಿಕ್ಕಮ್ಮನಿಗೆ ಹೆದರ್ಕೊಂಡು ನಮ್ ಚಿಕ್ಕಪ್ಪನ ಫೋಟೋ ಕೂಡ ಹೋಗಿ ಶಿವಮೊಗ್ಗ ಬಂಗ್ಲೆ. ಸರಿ ಸರಿ, ನೀನ್ ಹೀಗೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ರೆ ಶಿವಮೊಗ್ಗಕ್ಕೆ ಸೊನ್ನೇನೆ. ಅಯ್ಯೋ ಹುಚ್ಚಿ, ನಿನ್ಗೆ ಇಷ್ಟೇನೆ ಚಿಕ್ಕಮ್ಮನ ಕೂಡ ಗೊತ್ತಾಗಿರೋದು. ಅವಳೊಂಥರ ಚಂಡಿ ಸ್ವಭಾವದವಳು. ನಾನ್ ಬರ್ತೀನಿ ಅಂದ್ರೆ ಬೇಡ ಅಂತಾಳೆ, ಬರಲ್ಲ ಅಂದ್ರೆ ಬರಲೇಬೇಕು ಅಂತಾಳೆ. ನೋಡು ವಿಷಯ ಈ ಜವಾಬ್ದಾರಿ ನನಗೆ ಬೇಡ. ಈ ಮನೆಯಲ್ಲಿ ನಾಗಮ್ಮ ಹೇಗೆ ಹೇಳಿದ್ರೆ ಹಾಗೆ. ನಾಗಮ್ಮನ ಒಂದು ಮಾತು ಕೇಳು, ಅವಳು ಒಪ್ಕೊಂಡ್ರೆ ಸರಿ. ಏನಾಯ್ತು? ಏನ್ ರಾಮಾಯಣ? ಏನಿಲ್ಲ ನಾಗಮ್ಮ, ಮಾಲ ಏನೋ ಕಿಟ್ಟಿನ ಶಿವಮೊಗ್ಗಕ್ಕೆ ಬಾ ಅಂತಂದ್ಲಂತೆ, ಅವನ್ ಬರಲ್ಲ ಅಂತಂದಂತೆ, ಅಷ್ಟೇ. ಇಷ್ಟೇ ತಾನೇ? ಅವನ್ ಬರೋದು ಬೇಡ, ಅವನ್ ಕರ್ಕೊಂಡು ಹೋಗೋದು ಬೇಡ. ಚಿಕ್ಕಮ್ಮ ಕಿಟ್ಟು ಪ್ರತಿ ವರ್ಷನೂ ಫೇಲ್ ಆಗ್ತಿದ್ದಾನೋ ಇಲ್ವೋ? ಅದಕ್ಕೆ ನಾನ್ ಅವನ್ಗೆ ಹೇಳ್ದೆ, ನಾಳೆ ನಮ್ ಜೊತೆ ಶಿವಮೊಗ್ಗಕ್ಕೆ ಬಾರೋ, ಅಲ್ಲಿ ಚಿಕ್ಕಪ್ಪನ ಫೋಟೋ ಇದೆ, ಅದಕ್ಕೆ ಭಕ್ತಿಯಾಗಿ ನಮಸ್ಕಾರ ಮಾಡು, ಈ ಸಲ ಖಂಡಿತ ಪಾಸ್ ಆಗ್ತಿ ಅಂದ್ರೆ. ಅಯ್ಯೋ ಹಾಗೆ ನಿಮ್ ಚಿಕ್ಕಪ್ಪನ ಫೋಟೋನಲ್ಲಿ ಏನಂಥ ಮಹಾತ್ಮೆ ಇರೋದು, ಹಾಗೆ ಹೀಗೆ ಅಂತ ಏನೇನೋ ಅಂತಾನಲ್ಲ. ಅಯ್ಯೋ ಪಾಪಿ ಮುಂಡೆದೆ, ಹಾಗಂದಿಯೇನೋ? ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ನಮ್ಮ ಭಾವನವ್ರ ಮಹಾತ್ಮೆ ಇವನಿಗೆ ಹೇಗೆ ಗೊತ್ತಾಗ್ಬೇಕು ನಾಗಮ್ಮ? 1000 ಸಲ ಹೇಳೋನ್ಗೆ. ಪುಣ್ಯಾತ್ಮರ ಫೋಟೋ ನೋಡಿ ಒಂದ್ಸಲ ನಮಸ್ಕಾರ ಮಾಡಿದ್ರೆ ಎಂಥ ಪಾಪನೂ ಪರಿಹಾರ ಆಗೋಗುತ್ತೆ. ಅಂಥದ್ರಲ್ಲಿ ನೀನ್ ಪಾಸ್ ಆಗೋದೊಂದು ಹೆಚ್ಚೇನೋ? ಕಿಟ್ಟಿ, ಬೇಕಾದ್ರೆ ಅವ್ರ ವಿಷಯನ ನಿಮ್ ಮಾವನ್ ಕೇಳಿ ತಿಳ್ಕೊ. ಹೌದೌದು, ಇವಳು ಪಾಪ ಪರಿಹಾರ ಆಗುತ್ತೆ ಅಂತ ನಾ ಪಕ್ಕದಲ್ಲಿ ಇಟ್ಕೊಂಡಿಲ್ಲ ಚಿಕ್ಕಪ್ಪನ ಫೋಟೋನ. ಏನೋ ಬಣಸ್ತಾ ಇದ್ದೀಯಾ? ನೀನ್ ಈ ಸಲ ನಮ್ ಜೊತೆ ಶಿವಮೊಗ್ಗಕ್ಕೆ ಬರ್ಲೇಬೇಕು. ನಾನ್ ಬರಲ್ಲ ಚಿಕ್ಕಮ್ಮ. ಯಾಕೋ ಬರಲ್ಲ? ನೀನ್ ಬಂದು ನಿಮ್ ಚಿಕ್ಕಪ್ಪನ ಫೋಟೋಗೆ ನಮಸ್ಕಾರ ಮಾಡು, ಖಂಡಿತ ಪಾಸ್ ಆಗುತ್ತೆ. ಎಂಥ ಕೆಲಸ ಮಾಡ್ಬಿಟ್ಟೆ ಚಿಕ್ಕಮ್ಮ. ಈ ವಿಷಯ 8 ವರ್ಷದ ಮುಂಚೆನೆ ಹೇಳ್ಬಿಟ್ಟಿದ್ರೆ ಚಿಕ್ಕಪ್ಪನ ಫೋಟೋ ನಮಸ್ಕಾರನಾದ್ರೂ ಮಾಡ್ಕೊಂಡು ನಾನು BSc ಪಾಸ್ ಮಾಡ್ಕೊತಿದ್ದಲ್ಲ. ಆಗಿದ್ದಾಗೋಯ್ತು ಕಣಯ್ಯ. ಈ ಸತಿ ನಂಬಿಕೆಯಿಂದ ಒಂದ್ಸತಿ ನಮಸ್ಕಾರ ಮಾಡು, BSc MSc ಪಾಸ್ ಮಾಡ್ತಿ. ಇಲ್ಲ ಮಾವ, ನನಗಿದ್ರ ನಂಬಿಕೆ ಇಲ್ಲ. ಕಿಟ್ಟಣ್ಣ ಮಾವನೇ ಹೇಳ್ತಿದ್ದಾರೆ, ಚಿಕ್ಕಮ್ಮನ್ ಮಾತು ನೀನ್ ಕೇಳಲೇಬೇಕು. ದೊಡ್ಡೋರ್ ಮಾತು ಕೇಳದೆ ಇದ್ರೆ ದೇವ್ರು ಒಳ್ಳೇದೇ ಮಾಡಲ್ಲ. ನೋಡ್ದೇನೋ ಅವಳ ನಂಬಿಕೆ ಭಯ ಭಕ್ತಿನ ಅವಳ ಕಾಲ್ ಕೆಳಗೆ ಮುಸಿದ್ರು ನಿನಗ್ ಬುದ್ಧಿ ಬರಲ್ಲ. ನೀನ್ ಖಂಡಿತ ಬರ್ಲೇಬೇಕು. ಕಟ್ಟು ನಿನ್ ಗಂಟು ಮುಟ್ಟನ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಮಾವ ಈಗ ಶುರುವಾಗೋ ನಾಟಕ ಕಂಪನಿ ಮ್ಯಾನೇಜ್ಮೆಂಟ್ ನಾನ್ ನೋಡ್ಕೋತೀನಿ. ಯಾಕಪ್ಪ? ನೀನು ಓದಿ ಉದ್ಧಾರವಾದಾಗಾಯ್ತು, ಈ ನಾಟಕ ಕಂಪನಿ ಉದ್ಧಾರ ಮಾಡಕ್ ನೋಡ್ತೀಯಾ? ನನ್ನ ಓದು ಉದ್ಧಾರ ಮಾಡಿದಿರ್ತಾನೆ, ನಾನು ಓದನ್ನು ಉದ್ಧಾರ ಮಾಡೋದು. ನೋಡಿ, ನನ್ನ ಭವಿಷ್ಯ ಎಲ್ಲ ನಾಟಕ ಕಂಪನಿಲಿ ಅಂತ ದೊಡ್ಡವರೆಲ್ಲ ಹೇಳಿದ್ದಾರೆ. ಯಾಕೆ ಅವತ್ತು ನೀವು ಕೂಡ ನನ್ನ ಪೊಲೀಸ್ ವೇಷ ನೋಡಿ ಹೇಳಿದ್ರಿ. ಓನ್ನಿ ಮಾವ. ಆಯ್ತಪ್ಪ, ಓನ್ನಿ ಮಾವ. ಆಯ್ತು ಹೋಗಪ್ಪ. ಓನ್ನಿ ಮಾವ. ಮಹಾರಾಷ್ಟ್ರ ಇದ್ದಾರೆ ಇಲ್ಲಿ. ಅಂದಾಗೆ ನಾಳೆ ನಾಟಕ ಯಾವ್ದು ಸರ್? ನಿಮ್ಮಪ್ಪನೇ ಹೇಳಿ ಹೋಗಿದ್ದಾರೆ, ವೀರ ಬಬ್ರುವಾಹನ. ಅದ್ರಲ್ಲಿ ನೀನೇ ಬಬ್ರುವಾಹನ, ನಿಮ್ಮಪ್ಪನೇ ಅರ್ಜುನ. ಆ ಕಮಲಮ್ಮ ಇದ್ದಾಳಲ್ಲ, ಇವಳು ಯಾವಳವಳು? ಅದೇ ಸುಭದ್ರೆ, ಗೊತ್ತಾಯ್ತಾ? ಈಗ ನಾನು ಬಬ್ರುವಾಹನ ಕಂದ ಹಾಡ್ತೀನಿ, ಚೆನ್ನಾಗಿ ನೋಡ್ಕೊ. ಎಲ್ಲಿ ಬಾರ್ಸು. ಒತ್ತಿ ಸರ್. ಕೊಲ್ಲುವೆ ಕ್ಷಣ ನಿನ್ನ, ಕೊಲ್ಲುವೆ ಕ್ಷಣ ನಿನ್ನ ನಿನ್ನ ಬಾಳಗಾವು ಯಪ್ಪೇ. ಫಲ್ಗಳ ಮುರಿದೀರಾಡುತ್ತೆ, ಫಲ್ಗಳ ಮುರಿದೀರಾಡುತ್ತೆ, ಸೊಲ್ಲಡಗಿಪ ಈ ವೀರ ಬಬ್ರುವಾಹನ. ಸರ್ ಯಾರಿ ಪದ್ಯ ಹಾಡೋದು ಅಂದ್ರೆ? ಬಬ್ರುವಾಹನ ಅವನಪ್ಪನಿಗೆ ಹೇಳ್ತಾನೆ ಅರ್ಜುನನಿಗೆ, ನಿನ್ನ ಕೊಂದು ಹಾಕ್ತೇನೆ ಅಂತ. ಮಗ ತಂದೆನ್ ಕೊಲ್ಲೋದೆ? ಅಯ್ಯೋ ಬೇಡಿ, ಮೊದಲೇ ನಾಟಕ ಬದಲಾಯಿಸಿ. ಯಾವನಯ್ಯ ಇವನು? ಭಾರತ ನಾವು ಬರ್ತಿದ್ದೇನೆಯ, ಅದ್ರಲ್ಲಿ ಬರೋ ಕಥೆ ಕಣಯ್ಯ ಇದು. ಯಾರಾದ್ರೂ ಬರ್ದಿಲ್ಲ, ನಾನು ಈ ಪಾಠ ಮಾಡೋಲ್ಲ. ನೀನ್ ಮಾಡಲ್ವೇನಯ್ಯ? ನಾನೇ ಮಾಡ್ತೀನಿ ಬಿಡು. ಓಹೋ, ಜನ ಒಪ್ಪಲ್ವೇನೋ? ನಿಂತ್ಕೊಳ್ಳಿ ಅಲ್ಲಿ.
ಅಲ್ಲಯ್ಯ ನೀನ್ ಪಾಠ ಮಾಡಲ್ಲ ಅಂದ್ರೆ ಹೇಗೆ ನಾಳೆ ನಾಟಕ ಗತಿ ಏನು? ನಾಟಕ ಬದಲಾಯಿಸ್ಕೊಳಯ್ಯ. ಅಲ್ಲಪ್ಪ ಬೋರ್ಡು ಹ್ಯಾಂಡ್ ಬಿಲ್ಲು ಪಬ್ಲಿಸಿಟಿ ಎಲ್ಲ ಆಗೋಗಿದೆ. ನಿಮ್ಮ ಅಪ್ಪ ಒಪ್ತಾರೆ? ನಾನ್ ನಮ್ಮ ಅಪ್ಪನ ಒಪ್ಪಿಸ್ಕೊಂಡು ಬರ್ತೀನಿ. ಅವ್ರ ಊರಲ್ಲಿ ಇದ್ರಲ್ವೇನೆ ಯಾವ ಮಾಗಡಿಗೆ ಹೋಗಿದ್ದಾರೆ ಚಿಂತಾವಣಿ ಸ್ಪೆಷಲ್ ನಾಟಕ ಅಲ್ಲಿಗೆ ಹೋಗ್ತೀನಿ. ನಾಟಕ ಬದಲಾಯಿಸ್ಕೊಂಡೇ ಬರ್ತೀನಿ. ನಿನ್ ಕಾರ್ ತಗೊಂಡು ಹೋಗ್ತೀನಿ. ತಗೊಂಡೋಗಪ್ಪ. ಯಾರು ಬೇಡ ಅಂತ ಹೇಳ್ತಾರೆ? ಗೇರು ಬ್ರೇಕು ಹಾರನ್ನು ಟೈರು ಸ್ವಲ್ಪ ರಿಪೇರು ಅಷ್ಟೇ ನೋಡ್ಕೊಂಡು. ಪರಮೇಶ್ವರಯ್ಯ ಹೇಗಿದ್ದೀರಿ? ಬನ್ನಿ ಕುತ್ಕೊಳ್ಳಿ. ರಾತ್ರಿ ನಾಟಕ ಬಹಳ ಚೆನ್ನಾಗಿತ್ತು ರೀ. ನಾಟಕದ ಮನೆ ಹಾಳಾಗಿ ಹೋಗಲ್ರಿ. ನನ್ನ ಮ್ಯಾನೇಜ್ಮೆಂಟ್ ಹೇಗಿತ್ರಿ? ನಿಮ್ ಮ್ಯಾನೇಜ್ಮೆಂಟ್ ನಲ್ಲಿ ಆ ಕಲ್ಲುಗಳು ಶ್ರೀಧರ್ನ ಬಂದು ಬೀಳ್ತಾ ಇದ್ದ ತಪ್ಪಿಸ್ಕೊಂಡ್ ಬರೋಕೆ ಸಾಕಾಗೋಯ್ತ್ರಿ. ಓಹೋ, ಕಲ್ಲು ಹೊಡೆಸ್ಕೊಂಡವ್ರು ನೀವು ಒಬ್ರು. ಆ ವಿಷಯ ಹಾಳಾಗಿ ಹೋಗ್ರಿ. ಈಗ ನನ್ನ ವಿಷಯಕ್ಕೆ ಬನ್ನಿ. ಏನು? ನಿಮ್ಮಿಂದ ಒಂದು ಪರೋಪಕಾರವಾಗಬೇಕಲ್ಲ. ನಾನು ಇರೋದೇ ಅದಕ್ಕೆ. ಏನ್ ಬೇಕು ಹೇಳಿ. ಈಗ ದಿಲೀಪ್, MGR, ಶಿವಾಜಿ, NTR, ರಾಜ್ಕುಮಾರ್ ಇವರುಗಳ ಫೋಟೋ ಪಕ್ಕದಲ್ಲಿ ನಂದೊಂದು ಫೋಟೋ ಅಂಟಿಸಿ ಪ್ರಿಂಟ್ ಮಾಡ್ಕೊಡಿ. ದೊಡ್ಡ ಸೈಜು, ಅರ್ಧ ಡಜನ್. ಅರ್ಧ ಡಜನ್ ಯಾಕ್ರಿ? ಅದೆಲ್ಲ ನಿಮ್ಗೆ ಯಾಕ್ರಿ? ಅಂಟಿಸ್ರಿ, ದುಡ್ಡು ತಗೊಳ್ರಿ. ಅರ್ಥವಾಯ್ತು. ಮುಂದೆ ಹೇಳಲೇಬೇಡಿ. ನಿಮಗೊಂದು ಹುಡುಗಿ ಮೇಲೆ ರೀ. ನಿಮ್ಗೆ ಯಾಕ್ರಿ ಗೊತ್ತಾಯ್ತು? ನಮಗ್ ಗೊತ್ತಿಲ್ವೇನ್ರಿ? ರೀ ಕಿಟ್ಟಣ, ನಮ್ ದೇಶದ ಆಕ್ಟರ್ಗಳ ವಿಷಯ ಈಗ ಹುಟ್ಟದ ಮಗುಗೂ ಗೊತ್ತಿದೆ ಅಂದ್ಮೇಲೆ ನಿಮ್ಮ ಹುಡುಗಿಗ್ ಗೊತ್ತಿರಲ್ವೇನ್ರಿ? ಅಲ್ಲೆಲ್ಲ ಹೌದಲ್ರಿ. ಈಗ ಏನ್ರಿ ಮಾಡೋದು? ಆಕೆ ಪರಿಚಯ ನಿಮ್ಗೆ ಹೊಸದೋ ಹಳೇದೋ? ಹಳೇದಲ್ರಿ, ಇದೇ ಹೊಸ ನೋಟ. ಇನ್ಯಾಕೆ ಯೋಚನೆ? ನಮ್ಮ ದೇಶದ ಆಕ್ಟರ್ಗಳ ಜೊತೆಲೇ ಬೇಡ, ತುಂಬಾ ಚೀಪ್ ಆಗಿ ಹೋಗ್ತೀರಿ. ಯೋಚನೆ ಮಾಡಬೇಡಿ ಕಿಟ್ಟಣ. ಇಂಗ್ಲೆಂಡ್, ಅಮೆರಿಕ ಆ ಆಕ್ಟರ್ಗಳ ಫೋಟೋ ಪಕ್ಕದಲ್ಲಿ ನಿಮ್ ಫೋಟೋ ಅಂಟಿಸಿ ಪ್ರಿಂಟ್ ಮಾಡಿ ಕೊಡ್ತೀನಿ. ಆಗ ನಿಮ್ ಯೋಗ್ಯತೆ ಏನು ಅನ್ನೋದು ಆ ಹುಡುಗಿ ಚೆನ್ನಾಗಿ ಗೊತ್ತಾಗುತ್ತೆ. ಭಲೆ ಭಲೆ ಪರಮೇಶ್ವರಿಯ, ಅರ್ಜೆಂಟಾಗಿ ಅರ್ಧ ಡಜನ್ ಪ್ರಿಂಟ್ ಮಾಡಿ ಕಳ್ಸಿಬಿಡಿ. ನಾನು ಮನೆಗೆ ಹೋಗಿ ನಿಮ್ ಹಣ ಕಳ್ಸ್ಬಿಡ್ತೀನಿ. ಬೇಗ ಮರಿಬೇಡಿ. ಯಾವ ಇರ್ಬೇಕು? ನಾನು ಅರ್ಜೆಂಟು ಯಾವ ಇರ್ಬೇಕು? ಕಳಿಸ್ತೀನಿ. ಇದು ನಾನು. ಇವನು ರಾಡಿ ಡಾವೆಲ್, ಹಾಲಿವುಡ್ ಅಲ್ಲಿ ಫಸ್ಟ್ ಕ್ಲಾಸ್ ಆರ್ಟಿಸ್ಟ್. ನಗೋದು ಹೇಗೆ ಅಂತ ನನ್ನ ಕೇಳೇ ನಗ್ತಾನೆ. ಇವನು ನೀವು ಇವನು ನೀವು ಇವನು ನೀವು ಅಲ್ಲ, ನಿಮ್ಮ ಎಲ್ಲ ಫೋಟೋಗಳು ಒಂದೇ ತರ ಇದ್ದಾವಲ್ಲ? ನಾನು ಸಹಜ ಸುಂದರ. ಒಳಗೆ ಆಗ್ಲಿ ಹೊರಗೆ ಆಗ್ಲಿ ವ್ಯತ್ಯಾಸವಿಲ್ಲ. ಇವನು ಗ್ಲಿನ್ ಫಾರ್ಡ್, ಇವನು ಜಾಕು, ಇವನು ರಾಡ್ ಟೇಲರ್. ಇವರು ಕೆಮ್ಮೋದೇ ಆಗ್ಲಿ, ಆಕಳಿಸೋದೇ ಆಗ್ಲಿ, ತೂಕಡಿಸೋದೇ ಆಗ್ಲಿ ಎಲ್ಲ ನಾನು ಹೇಳಿದ ಹಾಗೆ. ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರನೇ ಮಾಡ್ತಾರೆ. ಮಾಡ್ತಾರೆ ಕಣ್ರಿ, ಮಾಡ್ತಾರೆ. ಯಾರಾದ್ರೂ ಬೆತ್ತಕಡಿಗಳು ಸಿಕ್ಕರೆ ನಮಸ್ಕಾರ ಮಾಡದೆ ಇನ್ನೇನ್ ಮಾಡ್ತಾರೆ? ಎಲ್ರಿ ನಾನ್ ತೆಗೆದುಕೊಟ್ಟು ಫೋಟೋಗಳು ದುಡ್ಡು? ನೀವು ತೆಗೆದುಕೊಟ್ಟು ಫೋಟೋನೇ? ಇವನ ಮುಖ ತೆಗೆಯೋದು. ಯಾರೋ ನೀನು? ಯಾರ ಹತ್ರ ಮಾತಾಡೋದು ಗೊತ್ತೇನಾ? ನಿನ್ನೆದ್ರಿಗೆ ನಿಂತು ಮಾತಾಡ್ತಾ ಇದ್ದೀನಿ. ಹೆದರಿಕೆ ಏನೆಯಾ? ಈಗಲೇ ದುಡ್ಡು ಕೊಡ್ತೀನಿ ಎಂದಿದ್ದಕ್ಕಲ್ವೇನೆ ಇಂಗ್ಲಿಷ್ ಪೇಪರ್ ನಲ್ಲಿ ಈ ಆಕ್ಟರ್ ಫೋಟೋನೆಲ್ಲ ಹರ್ಕೊಂಬಂದು ಎಷ್ಟು ಕೊಡ್ಬೇಕಾಗ ದುಡ್ಡು? ಇಂಗ್ಲಿಷ್ ಆಕ್ಟರ್ಗಳ ಫೋಟೋನೆಲ್ಲ ರೀಕಾಪಿ ಮಾಡಿದ್ದು, ಜೊತೆಲಿ ಪಕ್ಕದಲ್ಲಿ ನಿನ್ ಫೋಟೋ ಇಟ್ಟು ಪ್ರಿಂಟ್ ಮಾಡ್ಕೊಟ್ಟಿದ್ದು. ಸತ್ತು ದುಡ್ಡು. ಹೇಗೋ ವಿಷಯ? ಏನೆಯ ಮುಖ ನೋಡ್ತೀಯಾ? ಕೊಟ್ಟಲ್ಲಪ್ಪ 100. ಥ್ಯಾಂಕ್ಸ್ ಸರ್, ಬರ್ತೀನಿ ಸರ್. ನಮಸ್ಕಾರ. ಬೇರೆ ಇವರೆಲ್ಲ ನಮ್ಮ ಜನ. ಸಾಚಾ ಮನುಷ್ಯನ ಮರ್ಯಾದೆ ಇಲ್ಲ. ಹೌದು ಸರ್, ನೀವು ಬಹಳ ದೊಡ್ಡ ಮನುಷ್ಯರು ಸರ್. ಇವರೆಲ್ಲ ಬಂದೋದಲ್ಲಿ ಗೊತ್ತಾಗ್ತಾ ಇದೆ. ನಾನ್ ಬರ್ತೀನಿ ಸರ್. ಅಯ್ಯೋ, ಇಲ್ಲೇ ಇರು ಅಂತ ಹೇಳದ್ನಲ್ಲ. ನೀವು ಯಾರು ಅನ್ನೋದು ನನಗೀಗ ತಿಳಿತು ಸರ್. ನಾನು ಯಾರು ಅಂತ ನಿಮ್ಗಿನ್ನೂ ತಿಳಿದಿಲ್ವಲ್ಲ? ಆರ್ಟಿಸ್ಟ್ ಭಾವ ಅಲ್ಲ? ಹೌದೌದು. ನಾಳೆ ನಮ್ಮ ಮನೆಗ್ ಬನ್ನಿ ಸರ್. ಅಯ್ಯೋ, ಇವತ್ತೇ ಬಂದ್ಬಿಡ್ತೀನಿ. ಇವತ್ತು ಬೇಡ, ನಿಮ್ಮ ಮರ್ಯಾದೆಗೆ ತಕ್ಕಂಗೆ ನಾನು ನಡ್ಕೋಬೇಕೋ ಇಲ್ವೋ, ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ದು. ಓಹೋ, ನನ್ನ ಮರ್ಯಾದೆ ಉಳಿಬೇಕಾದ್ರೆ ನಾಳೆ ಬರ್ಬೇಕು. ಹೌದು ಸರ್. ಆಲ್ ರೈಟ್, ನಾನು ಬರ್ತೀನಿ. ನಮಸ್ಕಾರ. ಬನ್ನಿ, ನಿಮ್ಗಾಗೆ ಕಾಯ್ತಾ ಇದ್ದೆ. ಇಲ್ಲಿ ನೋಡಿ, ಈ ರೂಮ್ ನಲ್ಲಿ ಕೂತ್ಕೊಂಡಿರಿ. ಇದು ಬಂದ್ಬಿಡ್ತೀನಿ. ಏನಪ್ಪ ಇದು? ಇವಳು ಹಾಲಿವುಡ್ ಆರ್ಟಿಸ್ಟ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ಇವಳು ಇಂಥ ಗ್ರೇಟ್ ಆರ್ಟಿಸ್ಟ್ ಜೊತೆ ಎಲ್ಲ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ಇಷ್ಟು ದೊಡ್ಡ ಸಹವಾಸ ಮಾಡಿದವಳು ನಾಳೆ ನನಗೆ ಗಿಡ್ತಾಳಿ, ಅಥವಾ ಇವಳು ಏನಾದ್ರೂ ನನ್ನ ಹಾಗೆ Hello!
ಆರ್ ಯು? ತುಂಬಾ ಲೇಟ್ ಮಾಡ್ಬಿಟ್ಟೆ. ಯಾಕೆ ಒಂಥರವಾಗಿ ಬೆಳ್ತಿದ್ದೀರಲ್ಲ? ಒಂಥರ ಏನು, ನಿಜವಾಗಲೂ ಬೆವತಿದ್ದೀನಿ. ನೀನ್ ನೋಡ್ಬೇಕು ಅಂತ ಓಡೋಡ್ ಬಂದಲ್ಲ, ಆಗಲೇ ಬೆವತೆ. ಈ ರೂಮಿಗೆ ಬಂದ್ಬಿಟ್ಟು ಈ ವಾತಾವರಣನೆಲ್ಲ ನೋಡ್ಬಿಟ್ಟು ಇನ್ನೂ ಬೆವತು ಬಿಟ್ಟೆ. ಯಾವಾಗ ನಿನ್ನ ಭಾಷೆ ಕನ್ನಡ ಬಿಟ್ಬಿಟ್ಟು ಐಸಿ ಗೀಸಿ ಅಂತ ಶುರು ಮಾಡ್ಬಿಟ್ಟು ಇಂಗ್ಲಿಷ್ ನಲ್ಲಿ ಆಗ ಇನ್ನಿನ್ನೂ ಬೆವತು ಬಿಟ್ಟೆ. ಇದೆಲ್ಲ ನನಗೆ ಕಾಮನ್. ನಿನಗೇನೋ ಕಾಮನ್ನು, ನನಗೆ ಹೊಸ್ತಾಗಲ್ಲ. ಅದ್ ಸರಿ, ಇವರೆಲ್ಲ ಯಾರು, ಇದೆಲ್ಲ ಏನು? This is after all nothing. Come here, come on, come on, come on. ಇದು ನಾನು. ಇದು ನೆಟಾಲಿ ವುಡ್. ಇವಳು ಹಲ್ಲು ಬಿಡಬೇಕಾದ್ರೆ ನನ್ನ ಕೆರೆ ಹಲ್ಲು ಬಿಡೋದು. ಕಮ್ ಆನ್. ಇದು ನೀನು. ನಾನು. ಎಸ್, ಯು ಆರ್ ಕರೆಕ್ಟ್. ಇದು ಜೆನೆಟ್ ಆಲಿ. ಇವಳು ಕಣ್ಣು ಬಿಡಬೇಕಾದ್ರೆ ನನ್ನ ಕೆರೆ ಕಣ್ಕಂಡು ಬಿಡೋದು. ಕಮ್ ಹಿಯರ್. ಇದು ನಾನು. ಇದು ವಿರ್ನಾಲಿಸಿ. ಇವಳು ಬಾಯಿ ಬಿಡಬೇಕಾದ್ರೆ ನನ್ನ ಕೆರೆ ಬಾಯಿ ಬಾಯಿ ಬಿಡೋದು. ಕಮ್ ಆನ್. ನೀನು. ಇವಳು ಕರ್ನಾಪಸಿ, ನಿನ್ನ ಕೆಳೆ ಪ್ರಾಣ ಬಿಡೋದು. ಶೂರ್. ಇವರೆಲ್ಲ ನನ್ನ ಖಾಸ ಶಿಷ್ಯರು. ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರನೇ ಮಾಡ್ಬಿಡ್ತಾರೆ. ಇಷ್ಟ್ಯಾಕೆ ನನ್ನ ಕೆಳೆ ಮದುವೆ ಮಾಡ್ಕೊಳ್ಳೋದು, ನನ್ನ ಕೆಳೆ ಡೈವರ್ಸ್ ಮಾಡೋದು. ಓಹೋ, ಅವ್ರು ಏನ್ ಮಾಡ್ಬೇಕಾದ್ರೂ ನಿನ್ ಕೇಳ್ಕೊಂಡೇ ಮಾಡೋದು. ಮಾಡ್ಕೊಂಡು ಹೋಗ್ರಿ, ನನಗೆ ಯಾಕೆ ಸಂಕಟ. ನಾನು ಇಂಗ್ಲಿಷ್ ಆರ್ಟಿಸ್ಟ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಾಗ ಒಂದೇ ತರ ಪೋಸ್ ಕೊಟ್ಟಿದ್ದೆ, ನೀನ್ 3-4 ತರ ಕೊಟ್ಟಿದ್ಯಲ್ಲ. ನೀವು ಸಹಜ ಸುಂದರರು, ವ್ಯತ್ಯಾಸವೇ ಇರೋಲ್ಲ. ಯಾವಾಗ ನೋಡಿದ್ರು ಒಂದೇ ತರ ಇರ್ತೀರಾ. ನಾನು ಇವರುಗಳಿಗೆ ತಕ್ಕ ಹಾಗೆ ಪೋಸ್ಗಳನ್ನು ಕೊಟ್ಕೊಂಡೇ ಹೋಗಿದ್ದೀನಿ. ನೀನ್ ಯಾವ ತರ ಪೋಸ್ ಕೊಟ್ಟು ತೆಗೆಸ್ಕೊಂಡ್ರು ವಿಷಯ ಇಷ್ಟೇ ತಾನೇ. ನೀವು ಮಾತ್ರ ಇನ್ನೇನು, ನಿಮ್ ವಿಷಯ ಇಷ್ಟೇ. ಓಹೋ, ನೀನು ನಿಮ್ಮ ಹಾಗೆ ಜೋಕು. ಯಥಾಗುಳು ತಥಾ ಶಿಷ್ಯ. ಡೆವಲಪ್ ಮಾಡಬೇಡ, ಡೂಪ್ ವಿಷಯ ಡ್ರಾಪ್ ಮಾಡು. ನೋಡು, ಅವನ ಜೊತೆಲಿ ಇವಳ ಜೊತೆಲಿ ನೀನಿರೋದು ಬೇಡ. ನಾವಿಬ್ರು ಇನ್ಮೇಲೆ ಹೀಗೆ ಇದ್ಬಿಡೋಣ. ಮನೇಲಿ ಯಾರು ಇದ್ದಾರ? ಯಾಕೆ? ಅಯ್ಯಯ್ಯೋ, ಅದು ನನ್ನ ತಲೆ ಹೋಗೋ ವಿಷಯ. ಅಯ್ಯೋ, ನಿನ್ ತಲೆ ನನ್ ತಲೆ ಕೊಡ್ತೀನಿ ಗ್ಯಾರಂಟಿ. ಹೇಳು ಭಾಮ. ಹೇಳು ಭಾಮ. ಯಾರಿಗೂ ಹೇಳಲ್ಲ ತಾನೆ? ಇಲ್ಲಪ್ಪ. ಇಲ್ಲಮ್ಮ. ಹೇಳಮ್ಮ. ಕಮಲಮ್ಮ ಬದುಕಿದಾಳೆ. ಲಿಂಗರಾಜ ಕೋಣೆಲ್ ಹಾಕಿ ಕೂಡಿಟ್ಟಿದ್ದ. ಸರಿ, ನೀನ್ ಬದುಕದೆ ಬಿಡು. ಕಮಲಮ್ಮ ನಾನು ಕರ್ಕೊಂಡು ಬರ್ತೀನಿ. ಆಕೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ. ಹೌದು ಭಾಮ, ಕಮಲಮ್ಮನ ಯಾವ ಕೋಣೆಯಲ್ಲಿ ಕೂಡ ಹಾಕಿದಾರೆ. ಈಗ ಅವಳ ಆ ಜಾಗದಲ್ಲಿ ಇಲ್ಲ, ಬೇರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟ. ಆಗ ನಾನು ಅಲ್ಲೇ ಇದ್ದೆ. ಏಯ್, ಆ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳ್ದ. ಇರೋ ಗುಟ್ಟು ಹೇಳ್ಬಿಟ್ಟಿದ್ದೀನಿ. ಅಲ್ಲ ಕಿಟ್ಟಣ್ಣ, ಕೈಗೆ ಬಂದಿದ್ ತುತ್ತು ಬಾಯಿಗಿಲ್ಲ ಅಂದ ಹಾಗಾಯ್ತಲ್ಲ. ಈಗೇನ್ ಮಾಡೋದು? ಒಂದ್ ಕೆಲಸ, ಏನು? ನೀನು ಮನಸ್ಸು ಮಾಡಿಬಿಟ್ರೆ ಕಮಲಮ್ಮನ ಇಟ್ಟಿರೋ ಜಾಗನ ಆ ಲಿಂಗರಾಜನ ಬಾಯಿಂದಲೇ ಬಿಡಿಸಿ ಈ ವಿಷಯನ ಹಾಗಾದ್ರೂ ಮಾಡಿ ಶ್ರೀಧರನ್ ತಿಳಿಸ್ಬಿಡ್ತು ಅಂದ್ರೆ ಆಮೇಲೆ ಅವ್ರಿಬ್ಬರಿಗೂ ಫೈಟು. ಕಮಲಮ್ಮ ಕಮ್ ಔಟು, ಆಮೇಲೆ ನೀವಿಬ್ಬರಿಗೂ ತಾಳಿ ಟೈಟ್. ಅಯ್ಯೋ, ಈಗ ನಾನೇನ್ ಮಾಡ್ಬೇಕು ಮೊದ್ಲು ಹೇಳು. ಮತ್ತೆ ಅಪ್ಪನಿಗೆ ಎದುರಾಗಿ ಮಗ ಶ್ರೀಧರ ಕಂಪನಿ ನಡೆಸ್ತಿರೋದು ಮಾವಂಗ್ ಗೊತ್ತಿಲ್ಲ. ನೆನ್ನೆ ತಾನೇ ಊರಿಗೆ ಬಂದಿದ್ದಾರೆ. ಅದೆಲ್ಲ ಸರಿ, ಮಾವ ಯಾಕಿದಕ್ಕೆಲ್ಲ ಅಂತ ನಾವೇ ಏನಾದ್ರೂ ಮಾಡೋ ಪ್ಲಾನ್ ಹಾಕು ಮತ್ತೆ. ಅಯ್ಯೋ, ಅದಕ್ಕೆ ನೀನು ಎಳೆ ನಿಂಬೇಕಾಯಿ ಅಂತ ಹೇಳೋದು. ಹೊಚ್ಚಿ ನೋಡು, ಈಗ ಲಿಂಗರಾಜ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಮೊದಲಿಂದಲೂ ಬಾಯಿ ಬಿಡ್ತಾ ಇದ್ದಾನಲ್ವಾ. ಅವನಿಗೆ ನಮ್ಮ ಮೇಲೆ ನಂಬಿಕೆ ಹುಟ್ಟಿಸ್ಬೇಕಾದ್ರೆ ಮಾವನ್ನ ಹೇಗಾದ್ರೂ ನಮ್ಮ ಕಡೆ ಮಾಡ್ಕೊಂಡು ಆ ಲಿಂಗರಾಜನ ಬಾಯಿ ಮಣ್ಣು ಮುಕ್ಕಿಸ್ಬೇಕು. ಇದರ ಮೇಲೆ ಪ್ಲಾನ್ ಅಣ್ಣ, ನೀನ್ ಹೇಳ್ದಾಗೆ ನಾನ್ ಕೇಳ್ತೀನಿ. ಹಾಗಾದ್ರೆ ಲಗ್ನ ಪತ್ರಿಕೆ ಹೊಡೆಸ್ಬಿಡ್ತೀನಿ. ಓಕೆ, ಹಾಗೆ ಮಾಡು. ಭಾಮ, ನೀನು ಇನ್ಮೇಲೆ ಅಲ್ಲಿ ಹೋಗ್ಲೇ ಕುಡ್ದು ಇಲ್ಲೇ ಇರ್ಬೇಕು. ಸರಿ, ಅಯ್ಯೋ, ಈ ವಿಷಯ ನೀನ್ ಇವತ್ತು ಹೇಳ್ತಾ ಇದೀಯಾ? ನಾನು ಅವತ್ತೇ ಹೇಳಿದ್ದೆ ಅಲ್ವೇ ಭಾಮ? ಹೋಗಿ ಮೊದ್ಲು ಲಗ್ನ ಪತ್ರಿಕೆ ಹೊಡ್ಸಿ. ನಮ್ಮಿಬ್ಬರದ ಅಲ್ಲ, ಅವರಿಬ್ಬರದು.